ದಿಕ್ಸೂಚಿಗೆ ಸ್ವಾಗತ. ನಾನು ಚೇತನ್. ದಿಕ್ಸೂಚಿಯಲ್ಲಿ ನಾವು ಇವತ್ತು ಚರ್ಚೆ ಮಾಡ್ತಿರುವಂಥ ವಿಷಯ ತುಂಬ ಸೆನ್ಸಿಟಿವ್ ವಿಷಯ ಮತ್ತು ತುಂಬ ಇಂಪಾರ್ಟೆಂಟ್ ವಿಷಯ. ಅದಕ್ಕೆ ಕೇಂದ್ರ ಬಿಂದು ಪಾದರಾಯನಪುರ. ನಾವು ನೋಡ್ತಾ ಇರೋ ಹಾಗೆ ಸಾಕಷ್ಟು ಇನ್ಸಿಡೆಂಟ್ಸ್ ನಿನ್ನೆ ರಾತ್ರಿಯಿಂದ ನಡೀತಾ ಇದೆ. ಸಾಕಷ್ಟು ಚಾಲೆಂಜಸ್ ಬರ್ತಾ ಇದೆ. ಒಂದು ಕಡೆ ಕೊರೋನಾ ವಾರಿಯರ್ಸ್ ಆಗಿ ಕೆಲವರು ಫೀಲ್ಡಲ್ಲಿದ್ದಾರೆ, ಫ್ರಂಟ್ಲೈನ್ ವರ್ಕರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಮತ್ತೊಂದು ಕಡೆ ಅಷ್ಟೇ ಚಾಲೆಂಜಿಂಗ್ ಪರಿಸ್ಥಿತಿ ನಿರ್ಮಾಣ ಆಗ್ತಿರುವಂಥದ್ದು. ಇದಕ್ಕೆ ನಾವು ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ರೀಕಾಲ್ ಮಾಡುವಂಥದ್ದು ಕೆಲಸ ಮಾಡೋದಾದರೆ, ಪಾದರಾಯನಪುರ ಮತ್ತು ಬಾಪೂಜಿ ನಗರ್ ಏನಿದೆ, ಇದು ಬ್ಯಾಂಗ್ಳೂರಿನ ಫಸ್ಟ್ ಹಾಟ್ಸ್ಪಾಟ್ಸ್ ಸೀಲ್ ಡೌನ್ ಆಗಿದಂತಹ ಫಸ್ಟ್ ಪ್ಲೇಸಸ್. ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಸ್ ಸೀಲ್ ಡೌನ್ ಆಯಿತು. ಯಾಕೆಂದರೆ ಸುಮಾರು 5 ಕೇಸ್ಗಳು ಇಲ್ಲಿಂದ ಪತ್ತೆ ಆಯಿತು. ಟ್ರಾವೆಲ್ ಹಿಸ್ಟ್ರಿ ಇತ್ತು ಮತ್ತು ಡೆಲ್ಲಿಯ ಒಂದು ಟ್ರಾವೆಲ್ ಹಿಸ್ಟ್ರಿ, ತಬ್ಲಿಕಿ ಜಮಾತ್ ಕನೆಕ್ಷನ್ ಇತ್ತು. ಆದ್ದರಿಂದ ಒಂದೇ ಬಿಲ್ಡಿಂಗಲ್ಲಿ ಸುಮಾರು 4 ಜನ ಇದ್ದಂತಹ ಪರಿಸ್ಥಿತಿ ಮತ್ತು ಕೇಸಸ್ ಬಂತು. ಅಲ್ಲಿ ಶುರು ಆದಂತಹ ಕೆಲಸ ನಿನ್ನೆ ಕಂಟಿನ್ಯೂ ಆಯಿತು. ಏನಂದರೆ ಪ್ರೈಮರಿ ಕಾಂಟ್ಯಾಕ್ಟ್ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಏನಿತ್ತು, ಅದರಲ್ಲಿ ಸುಮಾರು 58 ಜನ ಏನಿದ್ರು ಅವ್ರನ್ನ ಕ್ವಾರಂಟೈನ್ ಮಾಡುವಂಥ ಕೆಲಸ ನಿನ್ನೆ ನಡೀತಿದ್ದ ಸಂದರ್ಭದಲ್ಲಿ ಒಂದಿಷ್ಟು ಡಿಸ್ಟರ್ಬೆನ್ಸ್ ಆಗಿದೆ. ಸ್ಟೋನ್ ಪೆಲ್ಟಿಂಗ್ ಆಗಿದೆ, ಬ್ಯಾರಿಕೇಡ್ಸ್ ರಿಮೂವ್ ಮಾಡುವಂಥ ಕೆಲಸ ಆಗಿದೆ, ಚೆಕ್ ಪೋಸ್ಟ್ ರಿಮೂವ್ ಮಾಡುವಂಥ ಕೆಲಸ ಆಗಿದೆ ಮತ್ತು ಅನ್ರೂಲಿ ಬಿಹೇವಿಯರ್ ಕೆಲವರು ಮಾಡಿರುವಂಥದ್ದು. ಸೊ ಇಲ್ಲಿ ಏನಂದರೆ ಒಂದು ವಿಷಯ ನಾವು ಹೇಳಬೇಕು, ಸ್ಟೋನ್ ಪೆಲ್ಟಿಂಗ್ ಏನಾಗಿದೆ, ಸ್ಟೋನ್ ಪೆಲ್ಟಿಂಗ್ ಆಗಿರುವಂತಹದ್ದು ಪೊಲೀಸರ ಮೇಲಲ್ಲ, ಡಾಕ್ಟರ್ಸ್ ಮೇಲಲ್ಲ, ಅವರ ಜೀವ ಉಳಿಸೋಕ್ಕೆ ಬಂದಿರುವಂಥ ಫ್ರಂಟ್ಲೈನ್ ವರ್ಕರ್ಸ್ ಮೇಲೆ. ಬ್ಯಾರಿಯರ್ಸ್ ರಿಮೂವ್ ಮಾಡ್ತಾ ಇರುವಂಥ ಕೆಲಸ ಏನಾಗಿದೆ, ಅದು ಪೊಲೀಸ್ ಬ್ಯಾರಿಯರ್ಸ್ ಅಲ್ಲ, ಬ್ಯಾರಿಯರ್ಸ್ ರಿಮೂವ್ ಆಗಿರುವಂಥದ್ದು ಕೊರೋನಾ ಮತ್ತು ಜೀವಗಳೇನಿದೆ, ಮುಗ್ಧ ಜೀವಗಳು, ಅವುಗಳ ಮಧ್ಯೆ ಇರುವಂಥ ಬ್ಯಾರಿಯರ್ನ ಲಿಫ್ಟ್ ಮಾಡುವಂಥ ಕೆಲಸ ಆಗಿದೆ. ಹಾಗೆ ಚೆಕ್ ಪೋಸ್ಟ್ ತೆಗೆದಾಕಿರುವಂಥ ಕೆಲಸ ಏನಾಗಿದೆ, ಅದು ಚೆಕ್ ಪೋಸ್ಟ್ ಕೇವಲ ಪೊಲೀಸ್ ಚೆಕ್ ಪೋಸ್ಟ್ ಅಲ್ಲ, ಕೊರೋನಾ ಮತ್ತು ಪಬ್ಲಿಕ್ ಏನಿದೆ ಅವರ ಮಧ್ಯೆ ಇರುವಂಥ ಚೆಕ್ ಪೋಸ್ಟ್ ಏನಿತ್ತು ಅದು ರಿಮೂವ್ ಮಾಡಿರುವಂಥ ಕೆಲಸ ಆಗಿದೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಮತ್ತೊಂದು ಅಂಶ ಅಂದರೆ, ಅಲ್ಲಿ ರೌಡಿ ಶೀಟರ್ಸ್ ಇದ್ದಂಥದ್ದು, ಡ್ರಗ್ ಪೆಡ್ಲರ್ಸ್ ಇದ್ದಂಥದ್ದು ಮತ್ತು ಏನು ಲೋಕಲ್ಸ್ ಏನು ಜನ ಇದ್ದರು ಅವರು ಅಲ್ಲದೇ ಇರುವಂಥ ಜನ ಅಲ್ಲಿ ಇದ್ದಂಥದ್ದು. ಇದೆಲ್ಲ ಏನಂದರೆ ನಮಗೆ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಬ್ಯಾಂಗ್ಳೂರು ಅಥವಾ ಪಾದರಾಯನಪುರ ಏನಿದೆ, ಎಲ್ಲೋ ಒಂದು ಕಡೆ ಇಂಡೋರ್ ಅಟ್ಯಾಕ್ನಂಥ ಪರಿಸ್ಥಿತಿಗೆ ದಾರಿ ಮಾಡಿಕೊಡ್ತಾ ಇದೆಯಾ, ತಮಿಳ್ನಾಡು ಆಗ್ತಾ ಇದೆಯಾ, ಮುಜಾಫರ್ ನಗರ್ ಇನ್ಸಿಡೆಂಟ್ಸ್ ಏನಾಯಿತು ಆ ಥರದ್ದು ಬ್ಯಾಂಗ್ಳೂರಲ್ಲಿ ವಿಟ್ನೆಸ್ ಮಾಡ್ತೀವ ನಾವು ಅಂತ, UP, ಹೈದರಾಬಾದ್, ಹೀಗೆ ಸಾಕಷ್ಟು ಇನ್ಸಿಡೆಂಟ್ಸ್ ಏನು ರಿಪೋರ್ಟ್ ಆಯಿತು ಆ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೀವ. ಅದನ್ನು ತಡಿಬೇಕಂದ್ರೆ ಏನು ಮಾಡಬೇಕು ಅನ್ನೋಂಥದ್ದು ಒಂದು ಅಂಶ. ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಉಟ್ಕೊತವೆ. ಏನಂದರೆ ಗಲಭೆಗೆ ಕಾರಣ ಏನು ಅಂಥದ್ದು ಒಂದು ಪ್ರಶ್ನೆ. ಈ ಜನಕ್ಕೆ ಅವೇರ್ನೆಸ್ ಇನ್ನಷ್ಟು ಮಾಡಬೇಕಾಗಿತ್ತಾ, ಸೆನ್ಸಿಟೈಸ್ ಮಾಡಬೇಕಿತ್ತಾ ಅಂತ ಮತ್ತೊಂದು. ಇಂಟೆನ್ಸಿವ್ ಕಮ್ಯುನಿಕೇಷನ್ ಏನು ಆಗಬೇಕಾಗಿತ್ತು ಅದು ಅಲ್ಲಿ ಮಿಸ್ಸಿಂಗ್ ಆಯಿತಾ ಅಂತ ಮತ್ತೊಂದು ಪ್ರಶ್ನೆ. ಈ ಎಲ್ಲ ಪ್ರಶ್ನೆಗಳನ್ನ ಇಟ್ಕೊಂಡು ನಾವು ಚರ್ಚೆನ ಇವತ್ತು ಮಾಡ್ತಾ ಇದ್ವಿ. ಕೇವಲ ಸೊಲ್ಯೂಷನ್ ಹುಡ್ಕೋಂಥ ಪ್ರಯತ್ನ ಇಲ್ಲಿ. ಈ ಸೊಲ್ಯೂಷನ್ ಹುಡ್ಕೋಂಥ ಪ್ರಯತ್ನದಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ 3 ಜನ ಎಕ್ಸ್ಪರ್ಟ್ಸ್. ಅವರವರ ಡೊಮೇನ್ ಎಕ್ಸ್ಪರ್ಟ್ಸ್ ಬರ್ತಾರೆ, ಅವರು ಸೊಲ್ಯೂಷನ್ಸ್ ಸಜೆಸ್ಟ್ ಮಾಡ್ತಾರೆ. ಈ ಸೊಲ್ಯೂಷನ್ಸ್ ನಮ್ಮ ಈ ಪ್ರಾಬ್ಲಮ್ಗೆ ಉತ್ತರ ಆಗಲಿ, ಏನು ಪರಿಸ್ಥಿತಿ ಕೊರೋನಾ ವಿರುದ್ಧ ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಉತ್ತರ ಸಿಗಲಿ ಅನ್ನೋ ಒಂದು ಆಶಯದ ಜೊತೆಗೆ ನಾನು ಈ ಒಂದು ಪ್ರೋಗ್ರಾಮ್ಗೆ ಫೇಸ್ ಆಫ್ ಯೂತ್ ಪಾಲಿಟಿಕ್ಸ್ ಕರ್ನಾಟಕದಲ್ಲಿ ರಿಜ್ವಾನ್ ಅರ್ಷದ್ ಅವ್ರನ್ನ ಈ ಒಂದು ಶೋಗೆ ಸ್ವಾಗತ ಮಾಡ್ತೀನಿ. ಹಾಗೆ ನಿವೃತ್ತ ACP ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರಿಗೂ ಈ ಶೋಗೆ ಸ್ವಾಗತ ಮಾಡ್ತೀನಿ. ಸರ್, ಫಸ್ಟ್ ಪ್ರಶ್ನೆ ನಾನು ರಿಜ್ವಾನ್ ಅರ್ಷದ್ ಅವ್ರಿಗೆ ಕೇಳ್ತೀನಿ. ತಾವು ಪಾಲಿಸಿ ಮೇಕರ್ ಇದ್ದೀರಿ, ಫೀಲ್ಡಲ್ಲಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೀರಿ. ಸೊ ಇಂಥ ಒಂದು ಸಿಚುವೇಶನ್ ಏನಿದೆ, ಒಂದು ಕಡೆ ಕೊರೋನಾ ವಿರುದ್ಧ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಇದಕ್ಕೆ ಕಾರಣ ಡೀಪ್ಲಿ ನೆಗೆಟೆಡ್ ಥಾಟ್ಸಾ ಅಥವಾ ಪ್ಯಾಂಡಿಮಿಕ್ಕಾ ಅಥವಾ ಪ್ಯಾನಿಕಾ ಅಥವಾ ಲೋಕಲ್ ಪಾಲಿಟಿಕ್ಸಾ? ಹೌ ಡು ಯು ಸಿ ದಿಸ್? ನಾನೇನು ಲೋಕಲ್ ಪಾಲಿಟಿಕ್ಸ್ ಅಂತ ಏನೋ ನನಗೆ ಕಾಣಲಿಲ್ಲ. ಆ ಏರಿಯಾ ನನಗೂ ಕೂಡ ಪರಿಚಯ ಇರ್ತಕ್ಕಂಥ ಏರಿಯಾ. ನಾನು ಕೂಡ 2 ಬಾರಿ ಚುನಾವಣೆ ನಿಂತಿರ್ತಕ್ಕಂಥ ಏರಿಯಾ ಅಲ್ಲಿ. ಸೊ ಇವತ್ತಿನ ಪರಿಸ್ಥಿತಿಯಲ್ಲಿ ಇದೊಂದು ಹೊಸ ರೋಗ ಬಂದಿರ್ತದೆ. ಸೊ ಹೊಸ ರೋಗಕ್ಕೆ ಹೊಸ ಪ್ರೋಟೋಕಾಲ್, ಹೊಸ ಜೀವನ ಶೈಲಿನೇ ಬದಲಾವಣೆ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಈ ರೋಗದ ವಿರುದ್ಧ ಹೋರಾಟ ಮಾಡಬೇಕು. ನಾವು ಇಡೀ ಜೀವನ ಒಂದು ಯಾವುದೋ ಒಂದು ಪದ್ಧತಿ, ಯಾವುದೋ ಒಂದು ರೀತಿಯಲ್ಲಿ ನಾವೆಲ್ಲ ಮನುಷ್ಯರು ನಡ್ಕೊಂಡು ಬಂದಿರ್ತೀವಿ. ಸಡನ್ಲಿ ಈಗ ಸೋಷಿಯಲ್ ಡಿಸ್ಟೆನ್ಸ್ ಅಂತ ಹೇಳ್ತಾ ಇದ್ದೀವಿ. ನೀವು ನಮಗೆ ಒಂದು 6 ಫೀಟ್ ಡಿಸ್ಟೆನ್ಸಲ್ಲಿ ಕೂತ್ಕೊಳ್ಳಿ ಅಂತ, ನೀವು ಪಕ್ಕ ಕೂತ್ಕೊಂಡು ಇಷ್ಟು ದಿವಸ ಬಂದಿರ್ತೇವೆ. ಬಂದ ತಕ್ಷಣ ಹ್ಯಾಂಡ್ ಶೇಕ್ ಮಾಡ್ತಾಯಿದ್ವಿ, ಈಗ ಹ್ಯಾಂಡ್ ಶೇಕ್ ಮಾಡೋಂಗಿಲ್ಲ ಅಂತ ಹೇಳ್ತಾ ಇದ್ವಿ. ಸೊ ಇದೊಂದು ಭಾಳ ಮೇನ್ ಸ್ಟ್ರೀಮ್ ಇನ್ಸಿಡೆಂಟ್ ಅಲ್ಲ. ನಮ್ಮ ಜನಸಂಖ್ಯೆ 130 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶ.
ಯಾವ ರೀತಿ ಲಾಕ್ಡೌನ್ ನಡೆದಿದೆ ಅಂದರೆ ನಿಜವಾಗ್ಲೂ ನಮ್ಮ ದೇಶದ ಜನರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಭಾಳ ತಾಳ್ಮೆಯಿಂದ ಒಂದು ನಿಮಿಷ ಬರ್ತೀನಿ. ತಾಳ್ಮೆಯಿಂದ ಸರ್ಕಾರದ ನಿರ್ದೇಶನಗಳು ಪಾಲನೆ ಮಾಡ್ತಾಯಿದ್ದಾರೆ. ಆದರೆ ನಾನು ಮೊದಲದಾಗಿ ಈ ಘಟನೆಯನ್ನು ಖಂಡಿಸ್ತೇನೆ. ಇದಕ್ಕೆ ಯಾವ ಜಸ್ಟಿಫಿಕೇಷನ್ ಇಲ್ಲ, ಹಿಂಗಾಗಿದ್ರೆ ಆಗ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ ಅಂತಿಲ್ಲ. ಏನೇ ಕಾರಣ ಇದ್ದರೂ ಸಹ ಈ ರೀತಿ ಘಟನೆ ಆಗ್ಬೋದು. ಮತ್ತು ಯಾರೇ ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು. ಕಾನೂನಿದೆ, ವ್ಯವಸ್ಥೆ ಇದೆ, ಅದು ಶಿಕ್ಷೆ ಒಳಗಾಗಬೇಕಾಗುತ್ತೆ ಅವರು. ಆದರೆ ಈ ಘಟನೆಯನ್ನು ನಾವು ಇಟ್ಕೊಂಡು, ಈ ಘಟನೆಯನ್ನು ಒಂದು ಉದಾಹರಣೆಗೆ ಇಟ್ಕೊಂಡು ಇಂಥದ್ದು ಘಟನೆ ಮುಂದೆ ಆಗಕೂಡ್ದು ಅಂತ ಒಂದು ಸೊಲ್ಯೂಷನ್ ಹುಡ್ಕೋದು ಒಂದು ರೀತಿ, ಆ ಘಟನೆನ ಇಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ, ಸೈದ್ಧಾಂತಿಕವಾಗಿ ಮಾತನಾಡ್ತಕ್ಕಂಥ ಬೇರೆ ರೀತಿ ಮಾಡಿದ್ರೆ ಈ ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಇದ್ರ ಪಾತ್ರ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅಂತ. ಸೊ ಪರಿಣಾಮವಾಗಿ ಸೊಲ್ಯೂಷನ್ ಹುಡ್ಕೋಂಥದ್ದೇ ಎಲ್ಲರ ಜವಾಬ್ದಾರಿ. ಇದು ಮತ್ತೆ ಮರುಕಳಿಸಬಾರ್ದು. ಕೊರೋನಾ ವಿರುದ್ಧದ ಹೋರಾಟ ಎಲ್ಲರೂ ಒಟ್ಟಾಗಿ ಹೋರಾಡಬೇಕು, ಗೆಲ್ಲಬೇಕು ಅಂತ ಹೇಳಿ. ಆ ನಿಟ್ಟಿನಲ್ಲಿ ತಾವೇನು ಹೇಳ್ತೀರಿ? ನಾನು ಇಷ್ಟೇ ಹೇಳೋಕ್ಕೆ ಇಚ್ಛೆಪಡ್ತೇನೆ, ಇದು ನಮ್ಮೆಲ್ಲರ ಜವಾಬ್ದಾರಿ. ಸರ್ಕಾರದ ಜವಾಬ್ದಾರಿ ಮಾತ್ರ ಅಲ್ಲ, ಒಂದು ಸಂಘಟನೆಯ ಜವಾಬ್ದಾರಿ ಮಾತ್ರ ಅಲ್ಲ, ಅಥವಾ ಒಂದು ಸಮುದಾಯದ ಜವಾಬ್ದಾರಿ ಮಾತ್ರ ಅಲ್ಲ, ನಮ್ಮೆಲ್ಲ ಇಡೀ ಸಮಾಜದಲ್ಲಿ ನಮ್ಮೆಲ್ಲರ ಜವಾಬ್ದಾರಿ. ಈ ಜವಾಬ್ದಾರಿ ಒಂದು ಹೊಸ ಪದ್ಧತಿ ಬಂದ ನಂತರ ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮದೆಲ್ಲ ಅಂತ ನಾನು ಹೇಳ್ತೀನಿ. ಎಲ್ಲೋ ಒಂದು ಕಡೆ ನಾವೆಲ್ಲರೂ ಫೇಲ್ಯೂರ್ ಆಗಿದ್ದೀವಿ. ಓಕೆ, ನಮ್ಮೆಲ್ಲರ ಫೇಲ್ಯೂರ್ ಇದೆ ಇದರಲ್ಲಿ. ಮತ್ತು ಕೆಲವು ಪ್ರಾಕ್ಟಿಕಲ್ ಸಮಸ್ಯೆಗಳು ಕೂಡ ಇದೆ. ಓಕೆ ಸರ್, ತಾವು ಫೇಲ್ಯೂರ್ ಅಂದರೆ ಸರ್ ಇಲ್ಲಿ ಎಲ್ಲೋ ಒಂದು ಕಡೆ ಅಂಥ ಒಂದು ಸಿಚುವೇಶನ್ ಹ್ಯಾಂಡ್ಲ್ ಮಾಡ್ತಾ ಇನ್ನಷ್ಟು ಸೆನ್ಸಿಟೈಸ್ ಮಾಡಬೇಕಿತ್ತು. ಬಿಫೋರ್ ಕ್ವಾರಂಟೈನ್ ಮಾಡುವಂಥ ಸಂದರ್ಭದಲ್ಲಿ ಎಜುಕೇಟ್ ಮಾಡಿದಿದ್ರೆ ಈ ಪ್ಯಾನಿಕ್ ಸಿಚುವೇಶನ್ನು ಆಗ್ತಾ ಇರಲಿಲ್ಲೇನೋ ಅಂತ ಅನಿಸುತ್ತೆ. ಇದು ಯಾರನ್ನು ಹೇಳಿ ಕೇಳಿ ಬಂದಂಥದ್ದು ಸಿಚುವೇಶನ್ ಅಲ್ಲ. ಇಟ್ ಕೇಮ್ ಜಸ್ಟ್ ಲೈಕ್ ದಟ್. ಹೇಗೆ ಒಂದು ಫ್ಲ್ಯಾಶ್ ಥರ ಬಂದಾಗ ಅದರದ್ದು ಕಾನ್ಸಿಕ್ವೆನ್ಸಸ್ಸು, ದ ಸೀರಿಯಸ್ನೆಸ್ ವಾಸ್ ಆಲ್ರೆಡಿ ನೋನ್. ಯಾಕೆ ಅಂದರೆ ನನ್ನ ಪಕ್ಕದ ದೇಶದಲ್ಲೇ ಒಂದು ಭಯಾನಕ ಒಂದು ದೃಶ್ಯಗಳನ್ನು ನಾವು ದಿನ ಇಡೀ ನಮ್ಮ ಮಾಧ್ಯಮಗಳಲ್ಲಿ ಒಳ್ಳೆ T20 ಮ್ಯಾಚ್ಗಳ ಥರ 2020 ಮ್ಯಾಚ್ಗಳ ಥರ ನೋಡ್ತಿದ್ವಿ. IPL ನಿಂತರೂ ಕೂಡ ಕಾಮೆಂಟ್ರಿ ನಿಲ್ಲಿಲ್ಲ. ಕಟ್ಟುಪಾಡುಗಳನ್ನು ಯಾಕೆ ಹಾಕಿದರು? ನಾಟ್ ವಿತ್ ಎನಿ ವೆಂಜನ್ಸ್ ಆರ್ ವಿತ್ ಎನಿ ಅಲ್ಟೀರಿಯರ್ ಮೋಟಿವ್ ಅಥವಾ ಎನಿ ಪೊಲಿಟಿಕಲ್ ಮೋಟಿವ್. ಓನ್ಲಿ ಮೋಟಿವ್ ವಾಸ್ ಟು ಪ್ರಿವೆಂಟ್ ದಿ assets, that to human assets. Human assets of India is more precious than your assets really, in terms of monetary this. Okay. ಆದ್ದರಿಂದ ಬಡವ ಇರ್ಬೋದು, ಸಾಹುಕಾರ ಇರ್ಬೋದು, ಮಧ್ಯಮ ವರ್ಗದವನು ಇರ್ಬೋದು, ಕೆಲಸ ಮಾಡೋನು ಇರ್ಬೋದು, ಅನ್ಎಂಪ್ಲಾಯ್ ಇರ್ಬೋದು, ಎಲ್ಲರಿಗೂ ಒಂದೇ ಇದು. ಆದ್ದರಿಂದ ಅವರ ಜೀವ ಉಳಿದ್ರೆ ಅವ್ರ ಸಂಸಾರ ಉಳಿಯುತ್ತೆ. ಆ ಥರದ ಫ್ಯಾಮಿಲೀಸ್ ಉಳಿದ್ರೆ ನಮ್ಮ ಹಳ್ಳಿಗಳು ಉಳಿತದೆ, ಅಥವಾ ನಮ್ಮ ನಗರ ಉಳಿತದೆ, ನಮ್ಮ ಪ್ರದೇಶ ಉಳಿತದೆ. ಪಾದರಾಯನಪುರ ಒಂದೇ ಅಲ್ಲ, ಆ ಥರದ್ದು ಎಷ್ಟಿರ್ಬೋದು ದೇಶದಲ್ಲಿ. ಆದ್ದರಿಂದ ಆ ಒಂದು ಯಾರ್ಡ್ ಸ್ಟಿಕ್ಸನ್ನು ಇಟ್ಕೊಂಡು ಅಥವಾ ಮಾಪನಗಳನ್ನು ಇಟ್ಕೊಂಡು ಈ ಒಂದು ಕಾನೂನನ್ನು ಲಾಕ್ಡೌನ್ ಕಾನೂನನ್ನು ಜಾರಿಗೆ ತಂದರು. ಓಕೆ, ಸೊ ಆದ್ದರಿಂದ ದೇರ್ ಶಾಲ್ ನಾಟ್ ಬಿ ಎನಿ ಎಕ್ಸೆಪ್ಷನ್, ದೇರ್ ಶಾಲ್ ನಾಟ್ ಬಿ ಎನಿ ಸಿಂಪತಿ, ಆ್ಯಂಡ್ ಇಫ್ ಅಟ್ ಆಲ್ ದೇರ್ ಈಸ್ ಅ sympathy for those who scrupulously follow it. Okay. Those who violates it, they should be dealt with any mercy. ಶೋಗೆ ನಮ್ಮ ಜೊತೆ ಈಗ ಜಾಯ್ನ್ ಆಗಿದ್ದಾರೆ ಶಾಸಕರು ಡಾಕ್ಟರ್ ತೇಜಸ್ವಿನಿ ಅವರು. ನಿಮ್ಮ ಶೋಗೆ ಸ್ವಾಗತ. ಸೊ ನಿಮ್ಮ ಮೊದಲ ರಿಯಾಕ್ಷನ್, ಪಾದರಾಯನಪುರ ಇನ್ಸಿಡೆಂಟ್ ಏನಿದೆ ಈಗ ನ್ಯಾಷನಲ್ ನ್ಯೂಸ್ ಆಗಿದೆ. ಒಂದು ಕಡೆ ಕೊರೋನಾ ವಾರು, ಮತ್ತೊಂದು ಕಡೆ ಈ ವಾರ್ ನಡೀತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಅವೇರ್ನೆಸ್ಸು ಯಾವ ಎಂಡಲ್ಲಿ ಮಿಸ್ ಆಯಿತು, ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಫೈಂಡ್ ಅ ಸೊಲ್ಯೂಷನ್ ಫಾರ್ ದ ಎಂಟೈರ್ ಎಪಿಸೋಡ್ ವಿಚ್ ವಿ ಹ್ಯಾವ್ ಬೀನ್ ವಿಟ್ನೆಸಿಂಗ್ ಸಿನ್ಸ್ ಯೆಸ್ಟರ್ಡೇ. ತಾವೇನು ಹೇಳ್ತೀರಿ? ಚೇತನ್, ಇದೊಂದು ಇನ್ಸಿಡೆಂಟ್ ವೆರಿ ಅನ್ಫಾರ್ಚುನೇಟ್, ದುರದೃಷ್ಟಕರ. ಒಂದು ಮುಗ್ಧ ಜನತೆ ಗೊತ್ತಿಲ್ಲದೆ ವಯಲೇಟ್ ಮಾಡಿದ್ರೆ ಅವ್ರನ್ನ ಎಜುಕೇಟ್ ಮಾಡ್ತಕ್ಕಂಥ ಜವಾಬ್ದಾರಿ ಜನಪ್ರತಿನಿಧಿಗಳಿಗೆ, ಪೊಲೀಸರಿಗೆ, ನಾಗರಿಕರಿಗೆ, ಪ್ರತಿಯೊಬ್ಬರಿಗೂ ಇದೆ. ಆಮೇಲೆ ಗೊತ್ತಿದ್ದು ವೈಲೇಟ್ ಮಾಡ್ತೀನಿ ಅಂತ ಮಾಡಿದಾಗ ಸರ್ ಹೇಳಿದಾಗೆ ಅವರಿಗೆ ರೂಲ್ ಆಫ್ ಲಾ, ನಾನು ಬದುಕೋದು, ಸೂಸೈಡ್ ಮಾಡ್ಕೊಳ್ಳೋಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ. ಅಂದರೆ ನಿಮ್ಮ ಪ್ರಾಣ ನೀವು ತಕ್ಕೊಳ್ಳೋಂಗಿಲ್ಲ. ಆತ್ಮಹತ್ಯೆ ಕೂಡ ಅಪರಾಧ ಅಂತ ಹೇಳುತ್ತೆ. ಜೀವಕ್ಕಷ್ಟು ಬೆಲೆ ಕೊಡುವಂಥ ಸಂವಿಧಾನದಲ್ಲಿ ಜೀವಕ್ಕಷ್ಟು ಬೆಲೆ ಕೊಡುವಂಥ ದೇಶ ನಮ್ಮದು. ಹಾಗೆಯೇ ಬೇರೆಯವರ ಜೀವಕ್ಕೆ ತೊಂದರೆ ಮಾಡಲಿಕ್ಕೂ ಇವಾಗ ಉತ್ತರ ಪ್ರದೇಶ್ ಮಾದರಿನಲ್ಲಿ ನಾವು ಮಾಡಬೇಕಾಗತ್ತೆ ಅಂತೇಳಿ ಹೇಳ್ತಾ ಇದ್ದೀವಿ.
ಇಲ್ಲಿ ಮನೆಯಿಂದ ನಿಮ್ಮ ಜೀವನ ಎಷ್ಟು ಪ್ರೀಷಿಯಸ್ಸು, ನಿಮ್ಮ ಕುಟುಂಬ ಎಷ್ಟು ಪ್ರೀಷಿಯಸ್, ಮನೆ ಒಳಗಡೆ ಲಾಕ್ಡೌನ್ ಆಗಿ ಕ್ವಾರಂಟೈನ್ ಆಗಿ ನಮ್ಮನ್ನು ನಾವೇ ಪ್ರತಿಬಂಧನೆ ಮಾಡ್ಕೊಳ್ತಕ್ಕಂಥ ಒಂದು ಜಾಗೃತಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಪಾಪ ಅಫೆಕ್ಟೆಡ್ ಪೀಪಲ್. ಈಗ ನಮ್ಗೂಟ ಬೇಕು, ಅವನು ರೈತ ಬೆಳೆದಿರೋದನ್ನ ತೊಗೊಂಡು ಬರೋಕ್ಕೆ ಜನ ಬೇಕಲ್ಲ, ಹಾಲು ಹಿಂಡಿರೋದನ್ನ ತೊಗೊಂಬರೋಕ್ಕೆ ಜನ ಬೇಕಲ್ಲ, ಪೇಪರ್ ಕೊಡೋಕ್ಕೆ ಬೇಕಲ್ಲ, ಹೂ ಕೊಡೋಕ್ಕೆ ಬೇಕಲ್ಲ, ಕಸ ಗುಡ್ಸೋಕ್ಕೆ ಬೇಕಲ್ಲ. ಇಂಥ ಒಂದು ಎಸೆನ್ಷಿಯಲ್ ಸರ್ವಿಸ್ ಕೊಡ್ತಕ್ಕಂಥವ್ರನ್ನ ವೈದ್ಯರು ವಿಶೇಷವಾಗಿ ಅಥವಾ ಜಾಗೃತಿ ಮೂಡಿಸೋಂಥವ್ರನ್ನ ಅಟ್ಯಾಕ್ ಮಾಡ್ತಕ್ಕಂಥದ್ದು ಇದೆ. ಅದು ನಾಟ್ ಲೆಸ್ ದೆನ್ ಅಟೆಂಪ್ಟ್ ಮರ್ಡರ್. ಓಕೆ, ಸೊ ಏನು ಸೊಲ್ಯೂಷನ್ ಬಿಡಲೇಬಾರ್ದು. ಸೊ ಇಂಥದಕ್ಕೆ ಸೊಲ್ಯೂಷನ್ಸ್ ಏನು ಅಂತ? ಸೊಲ್ಯೂಷನ್ ಅಂತ ಹೇಳಿದ್ರೆ ಮೊದಲು ಎಚ್ಚರಿಕೆ ಕೊಡಬೇಕು. ಅವನು ಯಾರೇ ವ್ಯಕ್ತಿ ಆಗಿರಲಿ, ಕಾನೂನನ್ನು ಯಾರಿಗೆ ಕೈ ತಗೊಂಡ್ರು ಅಲ್ಲಿ ಆ ವ್ಯಕ್ತಿ ಕಾನೂನು ಕೈಗೆ ತಗೊಂಡ ತಕ್ಷಣ ಅವರ ಪೋಸ್ಟ್ಗಳು ಬರೋದಿಲ್ಲ. ಮುಖ್ಯವಾಗಿ ಬರ್ತಕ್ಕಂಥದ್ದು ಆತ ಏನು ಆ್ಯಕ್ಟ್ ಮಾಡ್ತಾನೆ ಅಂತಕ್ಕಂಥದ್ದು. ಮತ್ತು ಅದಕ್ಕೋಸ್ಕರ ಒಂದು ಇಡೀ ಕಮ್ಯುನಿಟಿಯನ್ನು ಬ್ಲೇಮ್ ಮಾಡ್ತಕ್ಕಂಥದ್ದನ್ನ ರಿಯಲಿ ರೆಡಿಕ್ಯೂಲ್, ಅದು ರೆಡಿಕ್ಯೂಲ್. ಆಮೇಲೆ ಮುಗ್ಧ ಜನರಿದ್ದಾರೆ, ಗೊತ್ತಿಲ್ಲ ಪಾಪ ಅವ್ರಿಗೆ. ನಸರ್ ಹೇಳ್ತಿದ್ರು ನೋಡಿ, ಹಿಂದೆ ಇತಿಹಾಸದಲ್ಲಿ ನೂರಾರು ವರ್ಷಗಳ ಹಿಂದೆ ಇಡೀ ನಮ್ಮ ಮ್ಯಾನ್ಕೈಂಡ್ ಬದುಕಿರೋದೇ ಇಂಥ ಅನೇಕ ಇದನ್ನು ನಾವು ಪ್ಲೇಗ್ ಬಂದಿತ್ತು, ಕಾಲ್ರಾ ಬಂದಿತ್ತು, ಮಹಾಮಾರಿ ಬಂದಿತ್ತು, ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ, ಮೊದಲ ಅನೇಕ ಸಾರಿ. ಅಂದರೆ ಪಾಪ್ಯುಲೇಷನ್ 1% 2%. ಈಗ ಭಾರತಕ್ಕೆ ಇರ್ತಕ್ಕಂಥ ತೊಂದರೆ ಏನು ಗೊತ್ತಾ, ಹೈಲಿ ಪಾಪ್ಯುಲೇಟೆಡ್ ಕಂಟ್ರಿ ನಾವು. ಆಮೇಲೆ ಇದು ಎಷ್ಟು ಸಾಂಕ್ರಾಮಿಕ ಅಂದರೆ, ಕಂಟಿಂಜನ್ ಅಂತ ಒಂದು ಮೂವಿನೂ ಬಂದಿದೆ. ಅಂಥದ್ನೆಲ್ಲ ಇಂಥ ಟೈಮಲ್ಲಿ ತಾವುಗಳು ಕೂಡ ಮೀಡಿಯಾದಲ್ಲಿ ಹೇಳಿದ್ರೆ ಜನ ನೋಡ್ತಾರೆ ಅಂತ, ನೋಡಬೇಕು ಅಂತ, ವೈರಸ್ ಸಾಧ್ಯನಾ ಅಂತಿತ್ತು. ಇದೇನೆಲ್ಲ ಹುಚ್ಚುರ್ತಾರ ಮಾಡ್ತಾರೆ, ಹಿಂಗೆಲ್ಲ ಆಗುತ್ತಾ ಅಂತೇಳಿ. ಇವತ್ತು ಲಿಟ್ರಲಿ ನಾವು ನೋಡ್ತಾ ಇದ್ದೀವಿ. ಆಮೇಲೆ ನೋಡಿ, ಭಾರತ ಇಡೀ ಜಗತ್ತು ಮೆಚ್ಚುವಂಥ ಕೆಲಸ ಹಿಂಗೆ ಗೊತ್ತಾ, ನಮ್ಮನ್ನು ನಾವೇ ನಿರ್ಬಂಧನೆ ಮಾಡ್ಕೊಂಡಿದ್ದು. ಚೈನಾ ಹೈಲಿ ಪಾಪ್ಯುಲೇಟೆಡ್ ಕಂಟ್ರಿ, ಭಾರತ ಏನಾದರೂ ನಾವು ಸ್ವಲ್ಪ ಎಚ್ಚರ ತಪ್ಪಿದಿದ್ರೆ, ಆರಂಭದಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದ್ರಿಂದಲೇ ನಾವು ಇವತ್ತು ನೋಡಿ, ಬೆಂಗಳೂರು ಸರ್ ಕರೆಕ್ಟಾಗಿ ಹೇಳಿದ್ರು, ಬೆಂಗಳೂರು, ಮೈಸೂರು, ಚಿಕ್ಕಬಳ್ಳಾಪುರ ಮತ್ತು ಇನ್ನೊಂದು ಬೆಳಗಾವಿ, ಮೈಸೂರು 4 ಜಿಲ್ಲೆ ಡೇಂಜರ್ ಝೋನಲ್ಲಿ ಬಂತು. ನಾವು ಪಾಪ ಒಂದು ಕಡೆ ಗೊತ್ತಿಲ್ಲದೆ ಎಲ್ಲೋ ಹೋಗಿ ಅವ್ರಿಗೆ ಗೊತ್ತಿಲ್ಲ ಹಾಗೆ ಹರಡಿರೋದು, ಮತ್ತೊಂದು ಕಡೆ ಗೊತ್ತಿದ್ದು ಕೂಡ ವೈಲೇಟ್ ಮಾಡಿದ್ರೆ ಶೂಟರ್ ಸೈಟ್ ಕೊಡ್ತಾರೆ. ನೂರಾರು ಜನರನ್ನು ಕೊಲ್ಲಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅವ್ರು ಕೇಳ್ತೀನಿ, ಈ ಒಂದು ಇಶ್ಯೂ ಏನಿದೆ ಇದು ಕಮ್ಯುನಲ್ ಆಗಬಾರ್ದು, ಕಮ್ಯುನಿಟಿ ಒಟ್ಟಾಗಿ ಕೆಲಸ ಮಾಡುವಂಥ ಸಂದರ್ಭ ಬಂದಿದೆಯಾ? ರೆಸ್ಪಾನ್ಸಿಬಲ್ ಪೀಪಲ್ನ ನೋಡಿ, ಈಗ ಒಳ್ಳೆಯವರಿದ್ದಾರೆ, ಇಲ್ಲ ಅಂತಲ್ಲ, ಗುರುಗಳಿದ್ದಾರೆ, ಧರ್ಮಗುರುಗಳಿದ್ದಾರೆ, ಎಜುಕೇಟ್ ಮಾಡ್ತಾ ಇದ್ದಾರೆ. ಎಲ್ಲ ಧರ್ಮಗಳಲ್ಲೂ ಎಲ್ಲ ಸಮಾಜಗಳು ಬೆಳೀತಾ ಬೆಳೀತಾ ನ್ಯೂನತೆಗಳು ಇದ್ದೇ ಇರುತ್ತೆ, ಬದಲಾವಣೆ ಆಗಬೇಕು. ಅವ್ರಿಗೆ ಹೇಳಬೇಕು ಸ್ವಚ್ಛತೆ ಬಗ್ಗೆ, ಪ್ರಿವೆಂಟಿವ್ ಬಗ್ಗೆ. ಓಕೆ, ಸೊ ಈ ಒಂದು ಸಂದರ್ಭದಲ್ಲಿ ಕಮ್ಯುನಿಟಿ ವರ್ಕ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ರಿಜ್ವಾನ್? ಒಟ್ಟಾಗಿ ಕೆಲಸ ಮಾಡುವಂಥ ಕೆಲಸ ಎಲ್ಲರೂ. ನಾನು ಇಷ್ಟೇ ಹೇಳೋಕ್ಕೆ ಇಚ್ಛೆ, ದಿಸ್ ಈಸ್ ನಾಟ್ ಎ ಕಮ್ಯುನಲ್ ಇನ್ಸಿಡೆಂಟ್, ದಿಸ್ ಇಸ್ ಎ ಕ್ರಿಮಿನಲ್ ಇನ್ಸಿಡೆಂಟ್. ಆಯಿತಾ? ನೀವು ಕ್ರಿಮಿನಲ್ ಇನ್ಸಿಡೆಂಟ್ ಆದಾಗ ನೀವು ಲಾ ಇದೆ, ಅದಕ್ಕೆ ಡೀಲ್ ಮಾಡ್ತೀವಿ. ಈಗ ಮೀರಟಲ್ಲಿ ಇನ್ಸಿಡೆಂಟ್ ಆಯಿತು, ಯಾವ ಸಮುದಾಯ ಮಾಡಿದೆ ಅಂತ ಚರ್ಚೆ ಆಗಿದೆಯಾ? ಅಲ್ಲಿ ಅಲ್ಪಸಂಖ್ಯಾತರು ಬರಲ್ಲ. ನೀವು 130 ಕೋಟಿ ಇರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ದೇಶದಲ್ಲಿ 7-8 ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಮೇನ್ ಸ್ಟ್ರೀಮ್ ಇನ್ಸಿಡೆಂಟ್ಸ್ ಅಲ್ಲ. ಹೌದು, ಆಯಿತು, ಒಂದು ಸಮಾಜದ ಬಗ್ಗೆ ತಗೊಳ್ಳೋಣ. ಇಲ್ಲಿ 15% ಅಲ್ಪಸಂಖ್ಯಾತರಿದ್ದಾರೆ, ಸುಮಾರು 89 ಲಕ್ಷ ಜನಸಂಖ್ಯೆ ಇದೆ. ಎಷ್ಟು ಕಡೆ ಸಾವಿರಾರು ದೇವಸ್ಥಾನಗಳು ಅವರು ಪ್ರಾರ್ಥನೆ ಮಾಡ್ತಕ್ಕಂಥ ಮಸೀದಿ ಆಗಲಿ, ಚರ್ಚ್ ಆಗಲಿ, ದೇವಸ್ಥಾನಗಳಲ್ಲಿ ಇದ್ದಾವೆ, ಎಲ್ಲ ಕ್ಲೋಸ್ ಆಗಿದೆ. ಎಲ್ಲರೂ ಮನೆಯಲ್ಲೇ ಪ್ರಾರ್ಥನೆ ಮಾಡ್ತಾವ್ರೆ. ಹೌದು, ಎಲ್ಲರೂ ಕೂಡ ಪಾಲನೆ ಮಾಡ್ತಾ ಇದ್ದಾರೆ. 1-2 ಇನ್ಸಿಡೆಂಟ್ನ ಇಟ್ಕೊಂಡು. ಸೊ ಅದು ದಟ್ ಈಸ್ ಟೋಟಲಿ ಔಟ್ ಆಫ್ ಅವರ್ ಡಿಬೇಟ್. ನಮ್ಮ ಪ್ರಶ್ನೆ ಏನಂದ್ರೆ, ಅಲ್ಲಿ ಈ ಹಲ್ಲೆ ನಡೆದಿದ್ದು ಮತ್ತೆ ಜನರಿಗೆ ಯಾವ ಥರ ನಾವು ಸೊಲ್ಯೂಷನ್ ಕೊಡ್ಬೋದು? ಈಗ ನೋಡಿ, ಪ್ಯಾನಿಕ್ ಆಗಿ ಇದು ಈ ಥರದ್ದು ಆಗುತ್ತಾ ಅಂತ ಇಲ್ಲ. ಒಂದು, ನಾವು ಎಲ್ಲರಿಗೆ ವಿಶ್ವಾಸದಲ್ಲಿ ತಗೋಬೇಕು. ದಟ್ ಈಸ್ ದ ಸೊಲ್ಯೂಷನ್. ಕಳೆದ ಒಂದು ತಿಂಗಳಲ್ಲಿ ಭಾಳ ದುರಾದೃಷ್ಟಕರ. ಇನ್ನೊಂದು ಕಡೆ ಕೆಲವರು ಬೇಜವಾಬ್ದಾರಿಯಿಂದ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇಲ್ಲ, ತಾವು ಭಾಳ ಜವಾಬ್ದಾರಿಯಿಂದ ಯಾವಾಗಲೂ ಮಾತಾಡಿದಿರಿ. ನಾನು ಇದಿಲ್ಲ, ಒಂದು ಕಡೆ ಯಡಿಯೂರಪ್ಪನವ್ರ ಜೊತೆಗೆ ನಾನು ಪರ್ಸ್ನಲ್ಲಾಗಿ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ. ಭಾಳ ಅವರು ನೋವಿಂದ ನಾವು ಎಲ್ಲರೂ ವಿಶ್ವಾಸಕ್ಕೆ ತೊಗೊಂಡು ಹೋಗಬೇಕು, ನಮ್ಮ ರಾಜ್ಯ ಇದರಿಂದ ಪಾರಾಗಬೇಕು, ನಾವು ಎಲ್ಲರೂ ಮುಂದೆ ಒಟ್ಟಾಗಿ ಹೋಗೋಣ ಅಂತ ಅವ್ರು ಪ್ರಯತ್ನ ಮಾಡ್ತಾರೆ. ಹೌದು, ಆದರೆ ಕೆಲವು ನಾಯಕರು ಒಪ್ಪಕ್ಕೆ ರೆಡಿ ಇಲ್ಲ. ಅಂತ ನಾಯಕರನ್ನ ಇವತ್ತು ಹೊರಗಡೆ ಇಡುವಂಥ ಸಂದರ್ಭ. ಯಾಕಂದರೆ ಈ ಕೋವಿಡ್ ವಿರುದ್ಧದ ಒಂದು ಯುದ್ಧದಲ್ಲಿ ಕೇವಲ ರಾಜ್ಯ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸ್, ಇರ್ರೆಸ್ಪೆಕ್ಟಿವ್ ಆಫ್ ಸ್ಟೇಟ್ಸ್, ರೂಲಿಂಗ್ ಗೌರ್ಮೆಂಟ್ಸ್ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಆಗಬೇಕಾಗಿರುವಂಥದ್ದು. ಯಾಕಂದರೆ ಒಂದೇ ಎನಿಮಿ ಕೊರೋನಾ, ಅದನ್ನು ಎಫೆಕ್ಟಿವ್ ಆಗಿ ಫೈಟ್ ಮಾಡಬೇಕಾಗಿರುವಂಥ ಸಂದರ್ಭ ಬಂದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ.
ಸೊ ಅಂಥ ಲೀಡರ್ಸು ವಿ ಆರ್ ನಾಟ್ ಫಾರ್ ದೆಮ್, ವಿ ಆರ್ ನಾಟ್ ವಾಯ್ಸಿಂಗ್ ಫಾರ್ ದೆಮ್, ವಿ ಆರ್ ವಾಯ್ಸಿಂಗ್ ಓನ್ಲಿ ಫಾರ್ ದ ಪೀಪಲ್, ಓನ್ಲಿ ಫಾರ್ ದ ಲೀಡರ್ಸ್ ಹೂ ಆರ್ ವರ್ಕಿಂಗ್ ಯುನೈಟೆಡ್ ಫಾರ್ ಅ ಕಾಸ್. ಹೇಳಿ ಮ್ಯಾಮ್. ಖಂಡಿತ. ಈಗ ನೋಡಿ, ಆ ರೀತಿ ಇನ್ನೊಬ್ಬರಿಗೆ ಉದ್ದೇಶಪೂರ್ವಕವಾಗಿ ಶಾಂತಿ ಭಂಗ ಮಾಡ್ತಕ್ಕಂಥದ್ದಾಗಲಿ ನಾವು ಯಾವತ್ತೂ ಒಪ್ಪೋದಿಲ್ಲ. ಈಗ ಪ್ರೈಮ್ ಮಿನಿಸ್ಟರ್ ಆಗಲಿ ಅಥವಾ ಚೀಫ್ ಮಿನಿಸ್ಟರ್ ಆಗಿರಲಿ, ನಾನು ಹೇಳೋದಿಷ್ಟೇ, CM ಅಷ್ಟು ಕ್ರಿಸ್ಟಲ್ ಕ್ಲಿಯರಾಗಿ ಹೇಳಿದ್ದಾರೆ. ಚೀಫ್ ಮಿನಿಸ್ಟರ್ ಸರ್ಕಾರ, ಚೀಫ್ ಮಿನಿಸ್ಟರ್ ಹೆಡ್ ಆಫ್ ದ ಸ್ಟೇಟು, ಈ ತರ ಕೆಲವು ಎಲಿಮೆಂಟ್ಸ್ ಇರ್ತಾರೆ, ಎಲ್ಲ ಪಾರ್ಟಿಗಳಲ್ಲೂ ಇರ್ತಾರೆ. ಆಮೇಲೆ ಕೆಲವ್ರಿಗೆ ಹೆಂಗ್ ಗೊತ್ತಾ, ಅದು ಒಂದು ಪ್ರಚಾರ ಪ್ರಿಯರು ಅಂತಾನೆ ಕರಿಬೇಕಾಗತ್ತೆ. ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ಸ್ ಅದು. ಶಾಂತಿಯನ್ನ ಭಂಗ ಮಾಡೋದು, ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡೋದು, ಅಥವಾ ಒಂದು ಇಡೀ ಕಮ್ಯುನಿಟಿ ಬಗ್ಗೆ ಆ ರೀತಿ ಮಾತನಾಡ್ತಕ್ಕಂಥದ್ದು ಜೊತೆ ನಾನು ಯಾರು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ನಾನು ಆ ತರ ಅವ್ರು ಯಾರಾದ್ರೂ ಉದ್ದೇಶಪೂರ್ವಕ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ವೇದಿಕೆನಲ್ಲಿ ವಾರ್ನ್ ಮಾಡ್ತಾರೆ. ಸಂಸದರು ಫೇಸ್ಬುಕ್ ಪೋಸ್ಟ್ ಪಡೆದಿದ್ದಾರೆ, ಇದು ಕರೋನಾ ಜಿಹಾದ್, ಇದು ದಟ್ಸ್ ರಿಯಲಿ. ನಾನೇನ್ ಹೇಳ್ತಾ ಇದ್ದೀನಿ ಯಾಕೆ ಗೊತ್ತಾ, ರಾಜಕಾರಣ ನಾನು ಇಲ್ಲೇ ಹೇಳ್ತಾ ಇದ್ದೀನಲ್ಲ, ನಾನು you see when you are having a panelist absolutely from that same party, ಅದು ನನ್ನ ಪಾರ್ಟಿಯ ವರ್ಷನ್ ಅಲ್ಲ, ಅಂತ ಎಲಿಮೆಂಟ್ಸ್ ಅನ್ನ, ಅಂತ ಮನೋಭಾವವನ್ನ ನಾವು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಒಂದು ಕಲೆಕ್ಟಿವ್ ಫೈಟ್ ಆಗ್ಬೇಕು. ಇಟ್ಸ್ ಅ ಕಲೆಕ್ಟಿವ್ ಫೈಟ್. ಕರೋನಾ ಜಿಹಾದ್ ಅಲ್ಲ, ಕಲೆಕ್ಟಿವ್ ಫೈಟ್ ಆಗ್ಬೇಕು. ಕಲೆಕ್ಟಿವ್ ಫೈಟ್ ಆಗಬೇಕು. ನಾವು ಒಂದಕ್ಕೊಂದು ವಿಶ್ವಾಸದಿಂದ ನೋಡ್ಬೇಕು ಹೊರತು ಕೆಲವು ಅದೆಲ್ಲ ರಾಜಕೀಯ ಮಾಡಿರೋದು, ಅದಕ್ಕೆ ಸಂಬಂಧ ಇಲ್ಲ. ಇಂಡಿವಿಜುವಲ್ ಥಾಟ್ಸ್ ಬೆಳೆಸೋದು ಬೇಡ. ಇವತ್ತಿನ ಈ ಸಂದರ್ಭ ಇದೆಯಲ್ಲ, ಈ ಸಂದರ್ಭ ರಾಜಕೀಯದ ಸಂದರ್ಭ ಇಲ್ಲ. ಬದುಕಿದ್ರೆ 100 ವರ್ಷ ರಾಜಕೀಯ ಮಾಡೋಣ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂಥ ಟೈಮ್ ಇದು ಅಲ್ವಾ? ಇದು ತುಂಬ ವ್ಯಾಲಿಡ್ ಪಾಯಿಂಟ್ ತಾವು ಹೇಳಿದಿರಿ. ಇದ್ರ ಬಗ್ಗೆ ನಾನು ಮತ್ತೆ ಚರ್ಚೆ ಮುಂದುವರಿಸ್ತೀನಿ. ಒಟ್ಟಾಗಿ ಯಾವ ಥರ ಹೋರಾಟ ಮಾಡಬೇಕು, ಯಾವ ಥರ ಸೊಲ್ಯೂಷನ್ನ ನಾವು ಪಡ್ಕೊಬೇಕು ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ವಿ. ಏನಂದರೆ, ಈ ಒಂದು ಸಮಸ್ಯೆ ಬಂದಿದೆ, ಸಮಸ್ಯೆಗೆ ಸೊಲ್ಯೂಷನ್ ಏನು ಅಂತ ಹೇಳಿ ನಾನು ಪದೇ ಹೇಳ್ತಾ ಇದ್ದೀನಿ. ಸಮಸ್ಯೆಗೆ ಸೊಲ್ಯೂಷನ್ ಹುಡುಕುವಂಥ ಪ್ರಯತ್ನ. ಒಂದು ಆಕ್ಸಿಡೆಂಟ್ ಆಗಿದೆ, ಈ ಆಕ್ಸಿಡೆಂಟ್ ಮತ್ತೆ ರಿಪೀಟ್ ಆಗಬಾರ್ದು. ಈ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋದು ಹೇಗೆ ಅಂಥೇಳಿ ನಾವು ಉತ್ತರ ಹುಡ್ಕೋಣ. ಈ ಉತ್ತರ ಹುಡುಕ್ತಾ ಮುಂದುವರಿಸ್ತೀನಿ. ಈ ಒಂದು ಡಿಸ್ಕಷನಲ್ಲಿ ನಾನು ಏನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಏನು ಜನ ನಿನ್ನೆ ಗುಂಪಾಗಿ ಬರೋದು, ಸ್ಟೇ ಹೋಮ್ ಅಂತ ಹೇಳಿದರೂ ಕೂಡ ಎಲ್ಲರೂ ಆಚೆ ಬಂದು ಮಿಕ್ಸ್ ಆಗೋದು, ಇದು ಎಲ್ಲೋ ಒಂದು ಕಡೆ ನೀವೆಲ್ಲ ಫೀಲ್ಡಲ್ಲಿ ಕೆಲಸ ಮಾಡ್ತಾಯಿದ್ದೀರಿ. ಯಾವ ಥರ ಇದನ್ನು ಅಡ್ರೆಸ್ ಮಾಡೋಕ್ಕೆ ಶುರು ಮಾಡ್ತೀರಾ, ಗೋಯಿಂಗ್ ವೇ ಅಹೆಡ್? ನೋಡಿ, ನಾನೇ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದೀನಿ. ನನ್ನ ಕ್ಷೇತ್ರದಲ್ಲೂ ಕೂಡ ಭಾಳ ಅಂಡರ್ ಪ್ರಿವಿಲೇಜ್ ಜನ, ಅಷ್ಟು ಅನುಕೂಲಸ್ಥರಲ್ಲ ಬಹುತೇಕರು. ನಾವೆಲ್ಲ ಸೇರಿ ಜವಾಬ್ದಾರಿಯಿಂದ ನಡ್ಕೋಬೇಕಾಗಿರೋದು ಎಲ್ಲರ ಕರ್ತವ್ಯ. ಅವ್ರು ಬಡವರಿರಲಿ, ಶ್ರೀಮಂತರಿರಲಿ, ಯಾರೇ ಇರಲಿ. ಕೆಲವು ಪ್ರಾಕ್ಟಿಕಲ್, ಕೆಲವು ಪ್ರಾಬ್ಲಮ್ಸ್ ಇವೆ ನಿಜ ನೋಡಬೇಕಾದ್ರೆ. ದಿನ ಕೂಲಿ ಮಾಡೋರು ಬಹುತೇಕರು ಜನ, ಯಾರು ಮಡಿವಾಳ ಸಮಾಜದಿಂದ, ಯಾರು ಸವಿತಾ ಸಮಾಜದಿಂದ, ಯಾರು ಆಟೋ ಡ್ರೈವರ್, ಯಾರು ಟ್ಯಾಕ್ಸಿ ಚಾಲಕ, ಯಾರು ಕಾರ್ಪೆಂಟ್ರ್. ಅವರು ಬೆಳಗ್ಗೆ ಮನೆಯಿಂದ ಆಚೆ ಬಂದರೆ ಮಾತ್ರ ಅವರು ಹೊಟ್ಟೆಯನ್ನು ಅವರು ಪಾಲನೆ ಮಾಡ್ಬೋದು, ಅವ್ರ ಮಕ್ಕಳಿಗೆ ಅವರು 4 ತುತ್ತು ಊಟ ಹಾಕ್ಬೋದು ಹೊರತು ಅವ್ರಿಗೆ ಬೇರೆ ಪಾಪ ದಾರಿ ಇಲ್ಲ. ನಾವು 1 ತಿಂಗಳಿಂದ ಅವ್ರಿಗೆ ಲಾಕ್ಡೌನ್ ಮಾಡಿದ್ದೀವಿ. ಅವ್ರ ಜೀವ ಉಳ್ಸೋಕ್ಕೆ ಲಾಕ್ಡೌನ್ ಮಾಡಿದ್ದೀವಿ. ಏನೋ ಶಿಕ್ಷೆ ಜೀವ ಉಳಿಸುವಂಥ ಕೆಲಸ ನಡೀತಾ ಇದೆ ಇಲ್ಲಿ. ಆದರೆ ನಾವು ಕೂಡ ಸ್ವಲ್ಪ ಈಗ ಒಂದು ಹೆಜ್ಜೆ ಮುಂದೆ ಬಂದು ಅಂಥವ್ರು ಸಹಾಯ ಮಾಡಬೇಕಾಗುತ್ತೆ. ಸಹಾಯ ಮಾಡಬೇಕಾಗುತ್ತೆ. ಅವ್ರ ಜೀವನವನ್ನು ಸರಳ ಮಾಡಿದ್ರೆ ಅವ್ರ ಮನೆಯಲ್ಲಿ ಇರೋಕ್ಕೆ ಸಾಧ್ಯ. ಚೇತನ್ ಅವರೇ, ನಾನು ನಿಮಗೆ ನಿಜ ಹೇಳಬೇಕಾದ್ರೆ ನೀವು ನೋಡಿ, 8x10 ಮನೆ, 5 ಜನ 6 ಜನ ವಾಸ. ನಾವು ಈ ಪಾದರಾಯನಪುರ ಅಲ್ಲೂ ನೋಡಿದಾಗ 30-40 ಸುಮಾರು 15 ಜನ 20 ಜನ, 5 ಮನೆ 10 ಮನೆ ಇರುತ್ತೆ. ಸೊ ಅದು ಬಹಳ ಕಷ್ಟದಿಂದ ಜನ ಒಂದೊಂದು ಇಂಚ್ ಜಾಗಕ್ಕೂ ಕೂಡ ಒದ್ದಾಡ್ತವ್ರೆ. ಆ ಪರಿಸ್ಥಿತಿಯಲ್ಲಿ ನಾವು ಲಾಕ್ಡೌನ್ ಮಾಡುವಾಗ ಮತ್ತು ಅವ್ರ ಜೀವನಕ್ಕೆ, ಅವ್ರ ಊಟ ತಿಂಡಿಗೆ, ಅವ್ರಿಗೆ ಇದಕ್ಕೆ ಅವ್ರದ್ದೇ ಒಂದು ಪದ್ಧತಿ ಇರುತ್ತೆ. ಊಟ ಮಾಡೋದು ಒಂದು ಪದ್ಧತಿ ಇರುತ್ತೆ, ಅವ್ರದ್ದೇ ಒಂದು ಏನೋ ಒಂದು ಜೀವನ ಶೈಲಿ ಇರುತ್ತೆ. ಇದೆಲ್ಲ ಒಂದೇ ಏರಿಯಾಗ ನಾವು ಯೂನಿಫಾರ್ಮ್ ಆಗಿ ನೋಡೋಕ್ಕೆ ಸಾಧ್ಯವಿಲ್ಲ. ಒಂದು ಏರಿಯಲ್ಲಿ ಬಂದರೆ ಪಾದರಾಯನಪುರ ಸಮಸ್ಯೆ ಏನು, ಅದಕ್ಕೆ ಹಂಗೆ ನಾವು ಅಲ್ಲಿ ವಿಶ್ವಾಸಕ್ಕೆ ತಗೋಬೇಕು, ಅಥವಾ ನಾಳೆ ಬೇರೆ ಕಡೆಗೆ ಬಂತಂತ ತಿಳ್ಕೊಳ್ಳಿ, ಆ ರೋಗ ಅಂತ ಹರಡಬಾರದು. ಆ ನಿಟ್ಟಿನಲ್ಲಿ ಮಾಡಿ ನಾವು ಡಿಸೆಂಟ್ರಲೈಸ್ ಏರಿಯಾ ಸ್ಪೆಸಿಫಿಕ್ ಇಶ್ಯೂನ ಏನಿದೆ ಅದನ್ನು ನೋಡಿ. ಯಾಕಂದರೆ ನಾವು ಮನುಷ್ಯನ ಡೀಲ್ ಮಾಡ್ತಾ ಇದ್ದೀವಿ, 1-2 ಇಲ್ಲ, ಲಕ್ಷಾಂತರ ಕೋಟ್ಯಾಂತರ ಜನರನ್ನ ಡೀಲ್ ಮಾಡಬೇಕಾದ್ರೆ ಎಲ್ಲರಿಗೂ ಲಾಠಿಯಿಂದನೂ ಡೀಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ. ಯಾಕಂದರೆ ಇವರು ನಿವೃತ್ತ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಇದ್ದಾರೆ. ಅರ್ಧ ಕೆಲಸ ಮಾತಲ್ಲೂ ಕೂಡ ಆಗಿದೆ, ಅರ್ಧ ಕೆಲಸ ವಿಶ್ವಾಸದಲ್ಲಿ ತಗೊಳ್ಳುವಾಗಲೂ ಆಗಿದೆ. ಸೊ ನಮ್ಮ ಪ್ರಯತ್ನಗಳು ಏನಿದೆ ಅಲ್ಲ,
ನಾನು ಭಾಳ ಸ್ಪಷ್ಟವಾಗಿ ನಿಮ್ಗೆ ಹೇಳ್ತೀನಿ, ಸರ್ಕಾರದ ಜೊತೆಗೆ ನಾವು ಮೊನ್ನೆ ರಾಹುಲ್ ಗಾಂಧಿಯವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡುವಾಗ ಭಾಳ ಸ್ಪಷ್ಟವಾಗಿ ಹೇಳಿದರು, ನನಗೆ ನರೇಂದ್ರ ಮೋದಿಯವ್ರಿಗೆ 100 ಭಿನ್ನಾಭಿಪ್ರಾಯ ಇದೆ, ಈ ವಿಷಯದಲ್ಲಿ ನಾನು ಅವರು ಒಂದು. ಸೊ ನಾವೆಲ್ಲ ಒಂದಾಗಬೇಕಾಗುತ್ತೆ, ನಿಂತ್ಕೊಂಡೆ ನಾವು ಕೆಲಸ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಸರ್ಕಾರದ ಜೊತೆಗೆ ನಾವು, ಸೊ ಅದೇ ಸೊಲ್ಯೂಷನ್, ಇವತ್ತಿನ ಸೊಲ್ಯೂಷನ್ ಸರ್ಕಾರದ ಜೊತೆ ಎಲ್ಲರೂ ಇರಬೇಕು. ಆದರೆ ಜನ ಇರ್ತಾರ ಅನ್ನೋದು ದೊಡ್ಡ ಪ್ರಶ್ನೆ. ಜನ ಇರ್ತಾರ ಅನ್ನೋದು, ಜನ ಇದ್ದೇ ಇರ್ತಾರೆ. ಸೊ ನೆನ್ನೆ ಇನ್ಸಿಡೆಂಟ್ ಜನರು ಇದ್ದಿದ್ರೆ ನೆನ್ನೆ ಇನ್ಸಿಡೆಂಟ್ ತಪ್ಪಿಸ್ಬೋದಿತ್ತು. ಕೇಳಿ, ಅದೇ ಹೇಳಿದ್ದು ಬ್ಯೂಟಿ. ಜನದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಒಂದು ವೇಳೆ ಜನರಲ್ಲಿ ಭಿನ್ನಾಭಿಪ್ರಾಯ ಇದ್ದಿದ್ರೆ ಇದು 1% ಕೂಡ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತಿದ್ದಿಲ್ಲ. ಯಾಕೆಂದ್ರೆ ನಮ್ಮದೇ 1,000 ಅಥವಾ 2,000 ಜನ ಇರೋ ದೇಶ ಅಲ್ಲ, ಅಥವಾ 2 ಲಕ್ಷ 2 ಕೋಟಿ 3 ಕೋಟಿ ಇರುವಂಥ ಆಸ್ಟ್ರೇಲಿಯಾ ದೇಶ ಅಲ್ಲ. ಆದರೆ ನಮ್ಮದು 130 ಕೋಟಿ ಇರತಕ್ಕಂಥ ದೇಶ. ಜನಗಳ ಸಂಪೂರ್ಣ ಒಂದು ಕೋಆಪರೇಷನ್ ಇದೆ. ಯಾಕೆ ಅಂದರೆ ಎಲ್ಲರಿಗೂ ಒಬ್ಬನೇ ಎನಿಮಿ, ಇಲ್ಲಿ ಎಲ್ಲರಿಗೂ ಒಬ್ಬರೇ ಎನಿಮಿ ಅಂತಂದರೆ ಇನ್ಸಿಡೆಂಟ್ ಎಲ್ಲೋ ಒಂದು ಕೇಳಿ. ಅದೇ ಹೇಳ್ತಾ ಇದ್ದೀನಿ ನಾನು. ಬೀಯಿಂಗ್ ಎ ಪೊಲೀಸ್ ಆಫೀಸರ್ ಫಾರ್ ನಿಯರ್ಲಿ 37 ಇಯರ್ಸ್, ನನಗೆ ಗೊತ್ತು, ಎಲ್ಲ ಆಯಾಮಗಳಲ್ಲೂ ಕೆಲಸ ಮಾಡಿದ್ದೀನಿ, ಎಲ್ಲ ಒಂದು ವಾತಾವರಣದಲ್ಲೂ ಕೆಲಸ ಮಾಡಿದ್ದೀನಿ, ಎಲ್ಲ ಥರದ ಕೇಸಸನ್ನು ನಾನು ಫೇಸ್ ಮಾಡಿದ್ದೀನಿ. ಆದ್ದರಿಂದ ನಾನು ಏನು ಶಿವಾಜಿನಗರ ಹೇಳ್ತಾರೆ ನಮ್ಮ ಇವ್ರದ್ದು ಕಾನ್ಸ್ಟಿಟ್ಯೂನ್ಸಿ 5 ವರ್ಷ ಕೆಲಸ ಮಾಡಿದ್ದೀನಿ ಅಲ್ಲಿ. ನನಗೆ ಗೊತ್ತು, ಅಲ್ಲಿ ಗಲ್ಲಿನೂ ಗೊತ್ತು. ಈವನ್ ನಾನು ವಾಸ ಇರೋದು DJ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ನಾನು ಸೊಲ್ಯೂಷನ್ ಏನು ಹೇಳ್ತೀರಿ? ಸೊಲ್ಯೂಷನ್ ಇದಕ್ಕೆ ನೆನ್ನೆ ಈಗ 55 ಜನನ ಕಸ್ಟಡಿಗೆ ತಗೊಂಡಿದ್ದಾರೆ. ಟ್ರಸ್ಟ್ ಅಲ್ಲಿ ಜೀವನ ಉಳಿಸ್ಬೇಕಾಗಿದೆ. ನೋಡಿ, ಜೀವ ಉಳಿಸೋದು ಯಾರು ಒಬ್ಬರ ಕೈಲಿಲ್ಲ, ಕಲೆಕ್ಟಿವ್ ಆಗಿ ಮಾಡಬೇಕು. ಪಬ್ಲಿಕ್ ಆಲ್ಸೋ ಶುಡ್ ಕೋಆಪರೇಟ್. ವಾಟ್ ಎವರ್ ದಿ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ಸ್ ಇದಾರಲ್ಲ, ಅವರು ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ ಆಫ್ ABC ಅಲ್ಲ, ಇವಾಗ ರೆಪ್ರೆಸೆಂಟೇಟಿವ್ ಆಫ್ ದೇರ್ ಪೀಪಲ್ ಇರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಸ್ಟ್ ಕಮ್ಯುನಿಟಿ ಆ್ಯಂಡ್ ಕ್ರೀಡ್. ಯಾಕೆ ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ದೇರ್ ಪರ್ಸನಲ್ ಇಂಟ್ರೆಸ್ಟ್, ಇಟ್ ಈಸ್ ಆಲ್ಸೋ ದಿ ಇಂಟ್ರೆಸ್ಟ್ ಆಫ್ ದಿ ನೇಷನ್. ಇದು ಯಾರು ಬೇಕಾದ್ರೂ ಬರ್ಬೋದು. ನೀವೇನು ಹೇಳ್ತಾ ಇದ್ದೀರಿ, ಅದು ಅಲ್ಲಿನ ಜನಕ್ಕೆ ಇನ್ನಷ್ಟು ಅರಿವು ಮೂಡಿಸೋ ನಿಟ್ಟಿನಲ್ಲಿ ಕೂಡ ಯಾರು ಹೇಳ್ಬೇಕು? ಯಾಕೆಂದ್ರೆ ಅವರು ಇಷ್ಟೆಲ್ಲ ಮಾಡ್ತಾರೆ ಅಂದ್ರೆ ಅರಿವಿನ ಅಗತ್ಯ ಹೇಳ್ಬೇಕು. ಅವರು ಸರಿಯಾಗಿ ಹೇಳ್ತಾ ಇಲ್ಲ. ಲೀಡರ್ಸ್ ನ್ಯಾಚುರಲಿ ಪಾಲರಾಯಪುರದಲ್ಲಿ ಕಾಣಬೇಕಾದ್ರೆ ಎವ್ರಿ ವಾಕ್ಸ್ ಆಫ್ ಲೈಫ್, ಎವ್ರಿ ಚಾನಲ್ಸ್ ರಾದರ್ ಇನ್ ದ ಲೈಫ್, ಏನು ಸೊಸೈಟಿಯಲ್ಲಿ ಇರ್ತಕ್ಕಂಥದ್ದು, ಪಬ್ಲಿಕ್ ಇರ್ಬೋದು, ನೀವೇನು ಹೇಳ್ತೀರಿ? ಸೊ ಅವೇರ್ನೆಸ್, ನಿಮ್ಮ ಮೀಡಿಯಾ ಇರ್ಬೋದು, ಎಲ್ಲರೂ ಕೂಡ ಮೀಡಿಯಾ ಇಸ್ ಪ್ಲೇಯಿಂಗ್ ಅ ವೆರಿ ಕ್ರಿಟಿಕಲ್ ರೋಲ್. ಮೀಡಿಯಾ ಇಸ್ ಪ್ಲೇಯಿಂಗ್ ಅ ವೆರಿ ಕ್ರಿಟಿಕಲ್ ರೋಲ್. ಅಂದ್ರೆ ಇಂಟೆನ್ಸಿವ್ ಕಮ್ಯುನಿಕೇಶನ್ ಈ ಮೂಲಕ ಆಗಬೇಕಾಗಿದೆ ಅಂತ ಹೇಳಿ ಇನ್ನ ಅನ್ಸುತ್ತಾ ನಿಮಗೆ? ಒಂದು ದೇಶದ ಬಗ್ಗೆ ಒಂದು ಗೌರವ ಭಾವನೆ ಇರಬೇಕು. ಇದೊಂದು ರಾಷ್ಟ್ರೀಯ ವಿಪತ್ತು, ಒಂದು ನ್ಯಾಷನಲ್ ಎಮರ್ಜೆನ್ಸಿ, ಮೆಡಿಕಲ್ ಎಮರ್ಜೆನ್ಸಿ ಅಂತ ನಾವು ಕರಿಬೋದು. ಇಡೀ ಮ್ಯಾನ್ಕೈಂಡೇ ಥ್ರೆಟ್ಟಲ್ಲಿದೆ. ಹಾಗಾಗಿ ದುಡ್ಡು, ವ್ಯವಹಾರ, ಹಣ, ಸಂಪತ್ತು ನಾವು ಬದುಕಿದ್ರೆ ಎಲ್ಲ ಸಂಪಾದನೆ ಮಾಡ್ಕೊಳ್ಬೋದು. ಸೊ ಹಾಗಾಗಿನೇ ಅದು ಸೆಕೆಂಡ್ರಿ ಬರ್ತದೆ. ಫಸ್ಟ್ ಇವತ್ತು ಅಳಿವು ಉಳಿವಿನ, ಜನಾಂಗದ ಅಳಿವು ಉಳಿವಿನ ಪ್ರಶ್ನೆ ಆಗಿರೋದ್ರಿಂದ ಇಲ್ಲಿ ಚಾಯ್ಸ್ ಇಲ್ಲ. ಇದು ಕಂಪಲ್ಸರಿ ಪಾಲನೆ ಮಾಡಲೇಬೇಕು. ಪೊಲೀಸರದು ಅವ್ರಿಗೇನು ಅಲ್ಲಿ ಸಿಚುವೇಶನ್ ಏನಿದೆ ಅದನ್ನು ಹ್ಯಾಂಡಲ್ ಮಾಡಲೇಬೇಕು, ಅವರಿಗೆ ಆಯ್ಕೆ ಇಲ್ಲ. ಇಲ್ಲಿ ಏನು ನಾವು ಪಾಲಿಸಿ ಮಾಡಿದ್ದೀವಿ, ಇವಾಗ ಸಡಿಲಗೊಳಿಸಲ್ಲ ಅಂದರೆ ಕೊಡಿಸಲ್ಲ. ಇಂಥ ಸಿಚುವೇಶನ್ಸ್ ಇನ್ನೊಂದಷ್ಟು ಜೀವನ ಪಾಠಗಳನ್ನು ನಮಗೆ ಕಲಿಸುತ್ತೆ. ಕೊನೆ ಚೇತನ್, ಒಂದು ದೇಶ ಅಂದರೆ ಒಂದು ನಾಯಕತ್ವ ಅಂದರೆ ಈ ಟೈಮಲ್ಲಿ ರಾಜಕೀಯಗಳು ಮಾಡಬಾರ್ದು. ದೇಶಕ್ಕೊಬ್ಬರೇ ಪ್ರಧಾನಿ ಅಲ್ವಾ, ಅವರು ದೇಶದ ಹಿತದೃಷ್ಟಿಯಿಂದ ಒಂದು ಏನೋ ಹೇಳಿದಾಗ ನಾವು ಪಾಲನೆ ಮಾಡಬೇಕು. ನಮ್ಮ ಚೀಫ್ ಮಿನಿಸ್ಟರ್ ಒಂದು ಹೇಳಿದಾಗ ಪಾಲನೆ ಮಾಡಬೇಕು. ನಮ್ಮ ಅಪೋಸಿಷನ್ ಲೀಡರ್ ಹೋಗಿ ಮಾತನಾಡಿದಾಗ ನಾವೆಲ್ಲರೂ ಕೂಡ ಇಲ್ಲಿ ಪಾರ್ಟಿ, ಜಾತಿ, ಧರ್ಮ, ನಮ್ಮ ಪೊಲೀಸರು, ನಮ್ಮ ವೈದ್ಯರು, ಆಶಾ ಕಾರ್ಯಕರ್ತರ ಮೇಲೆ ಹೆಂಗ್ ಅಟ್ಯಾಕ್ ಮಾಡ್ತಾರೆ, ಪೊಲೀಸ್ನವ್ರ ಮೇಲೆ ಹೆಂಗ್ ಅಟ್ಯಾಕ್ ಮಾಡ್ತಾರೆ ಅವರು. ಯಾರಿಗೋಸ್ಕರ? ಅವರು ಎಷ್ಟೋ ಜನ ಡಾಕ್ಟರ್ಗೆ ಸೋಂಕು ಬಂದಿದೆ, ದಾದಿಯರಿಗೆ ಸೋಂಕು ಬಂದಿದೆ, ನಿಮ್ಮ ಹಣದಿಂದ ಮ್ಯಾಚ್ ಮಾಡ್ತೀರಾ ಎಲ್ಲರೂ ಹೇಳ್ತಾ ಇದ್ದಾರೆ. ಫ್ರಂಟ್ ಲೈನ್ ವರ್ಕರ್ಸ್ಗೆ ಅವ್ರ ಮೇಲೆ ಮತ್ತೆ ಜನರ ಮತ್ತು ಜನರ ಮಧ್ಯೆ ಸಾಮರಸ್ಯ ಮೂಡಿಸ್ಲಿಕ್ಕೆ ಈಗ ಇನ್ಸ್ಟೆಂಟ್ ಆಗಿ ಆಗ್ಬೇಕಾಗಿರುವಂತ ಕೆಲಸಗಳೇನು? ನಡ್ಕೊಬೇಕಷ್ಟೇ. ಡೆಫಿಸಿಟ್ ಈಗ ವಾರ್ಲೈಕ್ ಸಿಚುವೇಶನ್ ನಾವು ಇರೋದ್ರಿಂದ ಆ ವಾರನ್ನು ತಪ್ಪಿಸ್ಬೇಕಂದ್ರೆ ಈ ಸ್ಕ್ರೀನಿಂಗ್ ಆಗಬೇಕು. ಸ್ಕ್ರೀನಿಂಗ್ ಆಗಬೇಕಂದ್ರೆ ಆಶಾ ವರ್ಕರ್ಸ್ ಮನೆಗೆ ಹೋಗ್ಬೇಕು. ಅವ್ರು ಮನೆಗೆ ಹೋಗ್ಬೇಕಂದ್ರೆ ನಮ್ಮ ಲೈಫ್ ಸೇವ್ ಮಾಡೋರನ್ನ ವೆಲ್ಕಮ್ ಮಾಡ್ಕೊಬೇಕು. ಸೊ ಅದು ಏನಾಗಬೇಕು? ನಾವು ಯಾವ ರೀತಿಯಲ್ಲಿ ಡಿಬೇಟ್ ಮಾಡ್ತಾ ಇದ್ರಲ್ಲ, ಗ್ರೌಂಡ್ ಲೆವೆಲ್ ಆ ಸಿಚುವೇಶನ್ ಇಲ್ಲ. ಸಾವಿರಾರು ಆಶಾ ಕಾರ್ಯಕರ್ತರು ಆರಾಮಾಗಿ ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಗೌರವದಿಂದ, ಭಾಳ ಪ್ರೀತಿಯಿಂದ, ಭಾಳ ವಿಶ್ವಾಸದಿಂದ ತಮ್ಮ ಪ್ರಾಣವನ್ನು ಒತ್ತು ಇಟ್ಟು ಅವರು ಜನರಿಗೆ ಹೋಗಿ ನೋಡ್ತಾ ಇದ್ದಾರೆ. ಎಲ್ಲ ಅವ್ರಿಗೆ ಏನು ತಪಾಸಣೆ ಮಾಡಬೇಕೆಲ್ಲ ಮಾಡ್ತಾ ಇದ್ದಾರೆ.
1, 2, 3, 4 ಘಟನೆಗಳು ಏನಾಗಿದೆ, ಇದನ್ನು ನಾವು ಬೇರೆ ಯಾವುದೋ ಶಬ್ದ ಇಲ್ಲದೆ ಖಂಡನೆ ಮಾಡಬೇಕು. 1, ಕಾನೂನಿನ ರೀತಿಯಲ್ಲಿ ಕ್ರಮ ತಗೋಬೇಕು. 2, 3ನೇದು ನಮ್ಮ ರಾಜಕೀಯ ಇವತ್ತು ಬಿಡಬೇಕು. ಒಂದು ಏನು, ದೇಶದ ಮೇಲೆ ಅಭಿಮಾನ ಯಾರು ಇಲ್ಲ ಅಂಥೇಳಿ, ದೇಶದ ಮೇಲೆ ಅಭಿಮಾನಕ್ಕೆ ಇದಕ್ಕೇನು ಸಂಬಂಧ? ಪ್ರಧಾನಮಂತ್ರಿ, ಹೌದು ಪ್ರಧಾನಮಂತ್ರಿನವರು, ಅವರು ಒಳ್ಳೆ ಕೆಲಸ ಮಾಡಿದ್ರೆ ಪ್ರಶಂಸೆ ಮಾಡ್ತೀರಿ, ತಪ್ಪೋಗಿದ್ರೆ ಟೀಕೆ ಮಾಡ್ತೀವಿ. Let me interfere here. Let me complete. Yeah. Let us respect our national leaders. One ನಿಮಿಷ. Let us respect our people. He is also telling the same. Our respect. He is also telling the same. Clear ಮಾಡ್ತೀನಿ. The debate is not about. ಇಲ್ಲ ಇಲ್ಲಿ ರೆಸ್ಪೆಕ್ಟ್ ಅಲ್ಲ, ಪ್ರೈಮ್ ಮಿನಿಸ್ಟರ್ ಅಲ್ಲ. ಈಗ ಎಲ್ಲರೂ ಕೆಲಸ ಮಾಡ್ತಾ ಇದೀವಿ. ಸೊಲ್ಯೂಷನ್ ಈಗ ನನ್ನ ಬೇಸಿಕ್ ಕ್ವೆಶ್ಚನ್ ಕೇಳಿದ್ದೇನೆ. ನನ್ನ ಬೇಸಿಕ್ ಕ್ವೆಶ್ಚನ್ ನನ್ನ ಬೇಸಿಕ್ ಕ್ವೆಶ್ಚನ್, ಆಶಾ ಕಾರ್ಯಕರ್ತೆಯರಿಗೆ ಮನೆಗೆ ಹೋಗಿ ಈ ಒಂದು ಸಮಸ್ಯೆ ಬಗೆಹರಿಸೋ ನಿಟ್ಟಿನಲ್ಲಿ ನಾಲ್ಕೈದು ಪವರ್ಫುಲ್ ಲೀಡರ್ಸ್ 4-5 ಇನ್ಸಿಡೆಂಟ್ ಅಂತ ನಾವು ಹೇಳಿದ್ವಲ್ಲ, ಇಡೀ ಬೆಂಕಿ ಹಚ್ಚಲಿಕ್ಕೆ ಒಂದು ಕಿಡಿ ಸಾಕಲ್ಲ. ಅದನ್ನ ಯಾರು ಮಾಡಬೇಕು? ಈಗ ಅದೇ ಸೊಲ್ಯೂಷನ್ ಕೊಡ್ತಾ ಇದ್ದಾರೆ. ನಾಯಕರ ತಪ್ಪುಗಳನ್ನ ಸೂಕ್ಷ್ಮ ವಿಚಾರ ಆದ್ರಿಂದ ರಿಜ್ವಾನ್ ಅವರು ಸೊಲ್ಯೂಷನ್ ಕೊಡ್ತಿದ್ದಾರೆ. ಅದಕ್ಕೆ ನಾನು ಯಾವ ಡಿಬೇಟ್ಗೆ ಬರಲ್ಲ ಅಂತ ತೀರ್ಮಾನ ಮಾಡಿದ್ದೀನಿ. ಸೊಲ್ಯೂಷನ್ ಪ್ರೊವೈಡಿಂಗ್ ಎ ಸೊಲ್ಯೂಷನ್. ನನಗೆ ಡಿಬೇಟ್ ಅಂತ ಗೊತ್ತಿಲ್ಲ, ತಪ್ಪು ಮಾಹಿತಿ ಇಲ್ಲ. ಸೊಲ್ಯೂಷನ್ ಇವತ್ತು ಸೊಲ್ಯೂಷನ್ನು ಇವ್ರು ಮಾತಾಡ್ತಾ ಹೇಳಿದ್ರು, ಟ್ರಸ್ಟ್, ವಿಶ್ವಾಸ. ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕಾದ್ರೆ ಒಂದು ವಿಶ್ವಾಸವನ್ನು ಬೆಳೆಸ್ಕೊಂಡು ಹೋಗಬೇಕು. ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಒಂದು ತಪ್ಪನ್ನು ಹೇಳಿದರೆ ತಪ್ಪು ಸಂದೇಶ ಹೋಗುತ್ತೆ, ಕೋಟ್ಯಾಂತರ ಜನರಿಗೆ ತಪ್ಪು ಸಂದೇಶ ಹೋಗುತ್ತೆ. ನಾನು ಫಸ್ಟ್ ಜವಾಬ್ದಾರಿಯುತವಾಗಿ ಮಾತನಾಡಬೇಕು. ಯಾಕಂದರೆ ನಾನೊಬ್ಬ ಜನಪ್ರತಿನಿಧಿಯಾಗಿ ಬಂದಂಗೆ ಮಾತಾಡೋಕ್ಕಾಗೋದಿಲ್ಲ. ಅದನ್ನು ನಾವು ಫಸ್ಟ್ ನಿಯಂತ್ರಣ ಮಾಡಬೇಕು. 2ನೇದು, ಎಲ್ಲಿ ಸಮಸ್ಯೆ ಇದೆ, ಆಯಿತು ಒಂದು ಕಡೆ ಸಮಸ್ಯೆ ಇದ್ರೂ ಆ ಸಮಸ್ಯೆ ಬಗೆಹರಿಸಬೇಕಾದ್ರೆ ಲಾಠಿ ಉಪಯೋಗಿಸ್ತೀರಾ, ಓಕೆ, ಆದರೆ ವಿಶ್ವಾಸಕ್ಕೂ ತಗೋಬೇಕಾಗುತ್ತಲ್ಲ. ಮುಖ್ಯವಾಗಿ ಅದೇ ಆಗಬೇಕಾಗಿ. ನೀವು ಹೀಗೆ ಹಾಗೆ ಅಂತ ಹೇಳ್ಕೊಂಡು ಹೋದರೆ ಆಗೋದಿಲ್ಲ. ಈ ವಿಷಯಕ್ಕೆ ಪ್ರಧಾನಮಂತ್ರಿಗಳಿಗೆ ಸಂಬಂಧ ಇಲ್ಲ. ಅವ್ರ ಬಗ್ಗೆ ಗೌರವ ಇದೆ. ಅವ್ರ ಪ್ರಧಾನಮಂತ್ರಿಗಳು ಅವ್ರು ಒಂದು ತೀರ್ಮಾನ ತೊಗೊಂಡಿದ್ದಾರೆ, ಎಲ್ಲರೂ ಪಾಲನೆ ಮಾಡ್ತಾ ಇದ್ದಾರೆ. ಈ 6.5 ಕೋಟಿ ಜನ ನಮ್ಮ ರಾಜ್ಯದಲ್ಲಿದ್ದಾರೆ. 15%, 80 ಲಕ್ಷ 90 ಲಕ್ಷ ಅಲ್ಪಸಂಖ್ಯಾತರು ಇದ್ದಾರೆ. 1-2 ಕಡೆ ಆಗಿರ್ತಕ್ಕಂಥದ್ದು ಘಟನೆ ನೋಡಿದ್ರೆ ಯಾವ ರೀತಿಯಲ್ಲಿ ಇದು ಪೇಂಟ್ ಆಗ್ತಾ ಇದೆ, ಆ ಪೇಂಟ್ ಇದೆಯಲ್ಲ ನಮ್ಮ ಫೈಟ್ಗೆ ಸಹಾಯ ಮಾಡಲ್ಲ. ಇನ್ನೂ ಕಷ್ಟ ಆಗುತ್ತೆ. ನಾನು ನಿಜ ಏನು ಹೇಳ್ತಾ ಇದ್ದೀನಿ, ಇವತ್ತು ಇವತ್ತು 1 ತಿಂಗಳು ಇನ್ನೂ ಮಾಡಬೇಕಾಗುತ್ತೋ ಗೊತ್ತಿಲ್ಲ. ಇವತ್ತು ನಾವು ಮಾಡಬೇಕಾಗಿರೋದು ಕೆಲಸ ಏನಂದರೆ, ಲಾಕ್ಡೌನ್ ಇಂಡೆಫಿನೆಟ್ಲಿ ಅಂತೂ ನಡ್ಸೋಕ್ಕಾಗೋದಿಲ್ಲ. ಈ ಲಾಕ್ಡೌನ್ ಅಂತ ಪೀರಿಯಡ್ ಏನಿದೆ ಅದು ಒಂದು ಜನ ಮಿಂಗಲ್ ಆದರೆ ಜಲ್ದಿ ಹರಡುತ್ತೆ. ಜನ ಸಪ್ರೇಟ್ ಆಗಿದ್ರೆ ಸ್ವಲ್ಪ ನಿಯಂತ್ರಣದಲ್ಲಿರುತ್ತೆ. ಆ ನಿಯಂತ್ರಣದ ಪೀರಿಯಡ್ ಏನಿದೆ ಅಲ್ಲ, ಆ ಪಾಸ್ ಪೀರಿಯಡು ಸರ್ಕಾರ ತಮ್ಮ ಇನ್ಫ್ರಾಸ್ಟ್ರಕ್ಚರನ್ನು ಸಜ್ಜಾಗಕ್ಕೆ ರೆಡಿ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕಾಗಿತ್ತು. ಅದಕ್ಕೆ ಲಾಕ್ಡೌನ್ ಮಾಡಿರೋದು. ಲಾಕ್ಡೌನ್ ಈಸ್ ನಾಟ್ ಎ ಸೊಲ್ಯೂಷನ್. ಲಾಕ್ಡೌನಿಂದ ಈ ಸೋಂಕು ಹೋಗೋದು ಇಲ್ಲ, ಇದು ಸಾಯೋದು ಇಲ್ಲ. ಲಾಕ್ಡೌನ್ ಸಂದರ್ಭದಲ್ಲಿ ಎಫೆಕ್ಟಿವ್ ಸ್ಕ್ರೀನಿಂಗ್ ಆಗಬೇಕು, ನಾವು ಹಾಸ್ಪಿಟಲ್ಸ್ ರೆಡಿ ಮಾಡಬೇಕು, ಟೆಸ್ಟಿಂಗ್ ಕಿಟ್ಸ್ ರೆಡಿ ಮಾಡ್ಕೋಬೇಕು. ಪರ್ ಮಿಲಿಯನ್ ಪಾಪ್ಯುಲೇಷನ್ಗೆ ನಾವು ಎಷ್ಟು ಜನನ ಟೆಸ್ಟ್ ಮಾಡ್ತೀವಿ, 10,000 ಜನನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸೊ ಇದು ಸೊಲ್ಯೂಷನ್. ನಮ್ಮ ಡಾಕ್ಟರ್ಸ್ಗೆ, ಆಶಾ ಕಾರ್ಯಕರ್ತರ ಬಗ್ಗೆ ನಾವು ಇಷ್ಟೆಲ್ಲ ಮಾತನಾಡ್ತಾ ಇದ್ದೀವಿ. ಇವತ್ತು ಕೂಡ ಒಂದು ನಿಮಿಷ, ಇವತ್ತು ಕೂಡ ಅವ್ರಿಗೆ ಒಂದು ಪರ್ಸನಲ್ ಪ್ರೊಟೆಕ್ಷನ್ ಕಿಟ್ ಕೊಟ್ಟಿಲ್ಲ ನಾವು. ಅವರು ಹಂಗೆ ಹೋಗ್ತಾ ಇದ್ದಾರೆ ಒಂದು ಮಾಸ್ಕ್ ಹಾಕ್ಕೊಂಡು. ನಾವು ಅವ್ರ ಬಗ್ಗೆ ಭಾಳ ಗೌರವದಿಂದ ಇಲ್ಲಿ ಮಾತನಾಡ್ಬಿಟ್ರೆ ಅವ್ರ ಕಷ್ಟವನ್ನು ನಾವು ನಿವಾರಣೆ ಮಾಡೋಕ್ಕಾಗೋದಿಲ್ಲ. ಓಕೆ, ಅವ್ರಿಗೆ ಪ್ರೊಟೆಕ್ಷನ್ ಕಿಟ್ ಕೊಡಿ ಫಸ್ಟು, ಆಮೇಲೆ ಅವ್ರಿಗೆ ಸಹಾನುಭೂತಿ ತೋರಿಸಿ ಅಲ್ವಾ. 1 ತಿಂಗಳು ಆಗಿದೆ ನಾವು ಲಾಕ್ಡೌನ್ ಮಾಡಿ, ಇನ್ನೂ ಅವ್ರಿಗೆ ಪ್ರೊಟೆಕ್ಷನ್ ಕಿಟ್ ನಾವು ಕೊಡೋಕ್ಕೆ ಸಾಧ್ಯವಾಗಿಲ್ಲ. ಸೊ ಎಲ್ಲ ಒಂದು ಕಡೆ ಸೊಲ್ಯೂಷನ್ ಫೈಂಡ್ ಮಾಡೋದ್ರಲ್ಲಿ ಹೌದು, ಸೊಲ್ಯೂಷನ್ಸ್ ಆರ್ ದೀಸ್. ನೀವು ಒಂದು 130 ಕೋಟಿ ಜನಸಂಖ್ಯೆ ಇದೆ, 130 ಕೋಟಿಗೆ ಎಲ್ಲರಿಗೂ ಟೆಸ್ಟ್ ಮಾಡೋಕ್ಕಾಗೋದಿಲ್ಲ.
ನೀವು ವೈರಸ್ ಎಷ್ಟು ಫಾಸ್ಟು ಹೋಗ್ತಾನೆ ಅದಕ್ಕಿಂತ ಫಾಸ್ಟ್ ಟೆಸ್ಟಿಂಗಲ್ಲಿ ನಾವು ಮುಂದೆ ಹೋಗಬೇಕಾಗುತ್ತೆ. ಅಂಟಿಲ್ ವಿ ಫೈಂಡ್ ಎ ಸೊಲ್ಯೂಷನ್ ಇಸ್ ಅ ವ್ಯಾಕ್ಸಿನ್. ವ್ಯಾಕ್ಸಿನ್ಗೆ ನಮ್ಮ ದೇಶನೂ ಪ್ರಯತ್ನ ಮಾಡ್ತಾ ಇದ್ದಾರೆ, ಪಕ್ಕದ ದೇಶ ಅಮೇರಿಕಾನೂ ಪ್ರಯತ್ನ ಮಾಡ್ತಾ ಇದ್ದಾರೆ, ಜಪಾನು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ಜಲ್ದಿ ಸಕ್ಸಸ್ ಆಗ್ತಾರೆ ಗೊತ್ತಿಲ್ಲ. ಸಕ್ಸಸ್ ಆದ್ರೂ ಅಷ್ಟು ಮಾತ್ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಬೇಕು. ಅದು ಅಷ್ಟು ದಿವಸ ನೀವು ಹೆಂಗೆ ನಮ್ಮಲ್ಲಿ 4 ಜನ ಇದ್ದೀವಿ, ಯಾರಿಗೆ ಇದೆ ಅಂತ ಗೊತ್ತಿಲ್ಲ. ಓಕೆ, ಟೆಸ್ಟ್ ಆಗಬೇಕಲ್ಲ, ಟೆಸ್ಟ್ ಆಗಬೇಕಲ್ಲ. ಯಲಹಂಕ MLA ವಿಶ್ವನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ನಿಮಗೆ ಶೋಗೆ ಸ್ವಾಗತ ಮಾಡಿಕೊಂಡು ವಿಶ್ವನಾಥ್ ಅವರೇ, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಏನಂದರೆ ಸಾಕಷ್ಟು ಚಾಲೆಂಜಸ್ ಒಂದ್ರ ಮೇಲೆ ಒಂದು ಬರ್ತಾ ಇದೆ. ಈ ಪಾದರಾಯನಪುರ ಇನ್ಸಿಡೆಂಟ್ ಒಂದು ಕಡೆ, ಇದಕ್ಕೆ ನಿಮ್ಮ ಪ್ರಕಾರ ಸೊಲ್ಯೂಷನ್ ಏನು? ಗೋಯಿಂಗ್ ಫಾರ್ವರ್ಡ್ ಇದಕ್ಕೆ ಸೊಲ್ಯೂಷನ್ ಏನು ಹೇಳ್ತೀರಿ? ಮುಂದೆ ಬೆಂಗಳೂರಲ್ಲಿ ಈ ಥರ ಆಗದೆ ಕೊರೋನಾನ ಗೆಲ್ಲೋದು ಹೇಗೆ? ಸರ್, ಈಗ ನಮ್ಮ ದೇಶದ ಪ್ರಧಾನಿಯವರು ಕೂಡ ಕೈ ಮುಗಿದು ಕೇಳ್ಕೊಂಡ್ರು. ಇದೇನು ಅಂದರೆ ಇದಕ್ಕೆ ಯಾವುದಕ್ಕೂ ಇನ್ನೂ ಔಷಧಿ ಕೂಡ ಕಂಡುಹಿಡಿದಿಲ್ಲ. ಸಾಮಾಜಿಕ ಅಂತರವನ್ನು ಕಾಪಾಡಬೇಕು, ಮನೆ ಒಳಗಡೆ ಇರಿ, ಹೊರಗಡೆ ಬರಬೇಡಿ, ಇವೆಲ್ಲವನ್ನ ಕೂಡ ಹೇಳಿದ್ರು. ಎಸ್ಪೆಷಲಿ ಪಾದರಾಯನಪುರ ಅದು ಈಗ ಹಾಟ್ ಝೋನ್ ಆಗಿ ಕನ್ವರ್ಟ್ ಆಗಿರ್ತಕ್ಕಂಥದ್ದು. ಅಲ್ಲೆಲ್ಲ ಕೂಡ ಸೀಲ್ ಡೌನ್ ಮಾಡಿದ್ದಾದಮೇಲೆ ನಮ್ಮ ಡಾಕ್ಟರ್ಸು ಮತ್ತು ನಮ್ಮ ಪೊಲೀಸ್ ಇಲಾಖೆಯವರು ಯಾರು ಕ್ವಾರಂಟೈನ್ ಮಾಡಬೇಕು, ಮನೇಲಿರಬೇಕು ಅಂತೇಳಿ ಅವ್ರನ್ನ ಪರೀಕ್ಷೆ ಮಾಡಕ್ಕೆ ಹೋದ್ರು, ಕರ್ಕೊಂಡು ಹೋಗ್ತೀವಿ ಅಂತಂದ್ರು ಅಷ್ಟು ಗಲಾಟೆ ಮಾಡ್ತಾರೆ. ಅಂದ್ರೆ ಇದ್ರ ಉದ್ದೇಶ ಏನು ಅಂತೇಳಿ. ಈಗ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಆಗಿಲ್ವಲ್ಲ ಈ ತರ ಗಲಾಟೆಗಳೆಲ್ಲೂ ಕೂಡ. ಯಾಕೆ ಇಲ್ಲಿ ಈ ತರನೇ ಮಾಡ್ತಾರೆ ಅಂತ ಹೇಳಿ ಮತ್ತೆ ಅದನ್ನ ಸಮರ್ಥನೆ ಮಾಡಕ್ ಒಂದಷ್ಟು ಜನ ಉಟ್ಕೊಂಡವ್ರೆ. ಈಗ ಅವ್ರಿಗೆ ಸೊಲ್ಯೂಷನ್ ಏನ್ ಹೇಳ್ತೀರಿ ನೀವು? ಸರ್ಕಾರ ಏನ್ ಹೇಳ್ತದೆ, ಇದು ಯಾವ ಬಿಜೆಪಿ ಸರ್ಕಾರ ಇರ್ಬೋದು, ಇನ್ನೊಂದು ಇರ್ಬೋದು, ಇದು ಯಾವ್ದೋ ಒಂದು ಪಾರ್ಟಿಯಲ್ಲಿ ನೋಡುವಂಥದ್ದಲ್ಲ, ಒಂದು ಕೋಮನ್ ದೃಷ್ಟಿಯಿಂದ ನೋಡುವಂಥದ್ದಲ್ಲ. ಇವತ್ತು ಇಡೀ ದೇಶ ಈ ಕಾಯಿಲೆಯನ್ನ ಎದುರಿಸಬೇಕಾಗಿರೋದ್ರಿಂದ ದಯವಿಟ್ಟು ಅವರಲ್ಲಿ ಕೇಳ್ಕೊಳ್ತಕ್ಕಂಥದ್ದು, ಸುಮ್ಮನೆ ಅವರೇ ಏನೋ ಒಂದು ದೊಡ್ಡ ಇದನ್ನ ಶೋ ಮಾಡೋದು ಬೇಕಾಗಿಲ್ಲ. ಸರ್ಕಾರ ಏನು ಹೇಳ್ತದೆ, ಇಡೀ ರಾಜ್ಯ ಏನು ಕೇಳ್ತೈತೆ ಅದನ್ನ ಇವರು ಕೇಳಬೇಕಾಗ್ತದೆ. ನಾವು ಯಾವುದೋ ಒಂದು ಹೋಮು ಅಂತ ಹೇಳೋದಲ್ಲ, ಅದು ಇವರು ವರ್ತನೆ ನೋಡ್ತಾ ಇದ್ರೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಕೆಲವು ಆಗ್ತಾ ಐತೆ, ಯಾಕೋ ಒಂದ್ ಕಡೆ ಸಂಶಯ ಬರ್ತದೆ ನಮ್ಗೆ. ದಯವಿಟ್ಟು ಇವತ್ತು BBMP ಅಧಿಕಾರಿಗಳು ಏನ್ ಹೇಳ್ತಾರೆ, ಸರ್ಕಾರ ಏನ್ ಹೇಳ್ತದೆ, ಅವ್ರಿಗೆ ಸಹಕಾರವನ್ನು ಕೊಡ್ಬೇಕು ಇವರು. ಈಗ ಹೇಳ್ದಂಗೆ ಇದು ವೈರಸ್ ಇವರು ಅಂದ್ರೆ ಜನ, ಅಲ್ಲಿರೋ ಜನದ ಬಗ್ಗೆ ಹೇಳ್ತಾ ಇದ್ದಾರೆ. ಇವರು ಸಹಕಾರ ಕೊಡ್ಬೇಕು ಅಂದ್ರೆ ಅಲ್ಲಿರೋ ಜನ, ಹೌದು, ಜನಸಾಮಾನ್ಯರೆಲ್ಲರೂ, ಅವರು ಈ ದೇಶದ ವಾಸಿಗಳೇ ಅಲ್ವಾ, ಜನಸಾಮಾನ್ಯರೆಲ್ಲರೂ ಈ ಒಂದು ಟೆಸ್ಟಿಂಗಿಗೆ ಸಹಕಾರ ಕೊಡಬೇಕು ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಿ. 100% ಕೊಡಬೇಕು. ಸೊ ಟೆಸ್ಟಿಂಗ್ ಆದರೆ ಅದಕ್ಕೆ ಸೊಲ್ಯೂಷನ್ ಅಂತ ಹೇಳಿದ್ರೆ ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದ ವಿಶ್ವನಾಥ್ ಅವರೇ. ಸರ್, ನೀವೇನು ಹೇಳ್ತಾ ಇದ್ರಿ? ಇನ್ ರಿಯಾಲಿಟಿ ಇಂಥ ಒಂದು ಸಿಚುಯೇಷನಲ್ಲಿ ಆಲ್ ಅದರ್ ಪೊಲಿಟಿಕಲ್ ಲೀಡರ್ಸ್ ಆರ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ಪೊಲಿಟಿಕಲ್ ಪವರ್ಸ್ ಆರ್ ಇನ್ ಸಸ್ಪೆಂಡೆಡ್ ಅನಿಮೇಷನ್. ಈಗ ಓನ್ಲಿ ಮಿಷನರಿ ದಟ್ ಹ್ಯಾಸ್ ಟು ಬಿ ವರ್ಕ್ ಅಂತ ಹೇಳಿದ್ರೆ ಇಟ್ ಈಸ್ ದಿ ಎಕ್ಸಿಕ್ಯೂಟಿವ್ಸ್. ದಟ್ ಟು ಆಫ್ ದಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಸ್ ಹ್ಯಾವ್ ಗಾಟ್ ಎನಾಮಸ್ responsibilities. They are the authorities in these circumstances. They shall only act. All others should cooperate with the authority as per lockdown procedure, as I know. ನಾವು ಬೇರೆ ಸ್ಟೇಟಲ್ಲಿ ಎಕ್ಸಾಂಪಲ್ಸ್ ನೋಡಿದ್ರೆ it is channelized. ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅನ್ನು ಇನ್ವೋಕ್ ಮಾಡಿದ್ದಾರೆ. It is channelized. Single line, single command. So this is what is required. ನ್ಯಾಷನಲ್ ಇಲ್ಲಿ unfortunately ಎಲ್ಲರೂ ನಾಯಕರು, ಎಲ್ಲರೂ ಕಮಾಂಡರ್ಸ್ ಆಗ್ಬಿಟ್ಟು. ಸರ್, ಈಗ ಸ್ಟ್ರಿಂಜೆಂಟ್ ಆಕ್ಟ್ ಗೋ ಬೈ ಡಿಸ್ಟ್ರಿಕ್ಟ್ ಅಂತ ಹೇಳಿದ್ರೆ ಇಟ್ ಈಸ್ ದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇಸ್ ದ ಕಮಾಂಡರ್ ಅಂಡ್ ಹಿ ಹ್ಯಾಸ್ ಟು. ಸೊ ಲೀಗಲಿ ಸರ್ ಸೊಲ್ಯೂಷನ್ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟನ್ನು ಇನ್ವೋಕ್ ಮಾಡಿದ್ದಾರೆ ಕೆಲ ಇನ್ಸಿಡೆಂಟ್ಸಲ್ಲಿ. ಸೊ ಇಂಥ ಕಡೆ ಹಂಗೆ ಇನ್ವೋಕ್ ಮಾಡಿದ್ರೆ ಮುಂದೆ ಆಗುವಂಥ ಈ ಥರದ ಇನ್ಸಿಡೆಂಟ್ಸ್ನ ತಪ್ಪಿಸ್ಬೋದು. ಸಿ ಆ್ಯಕ್ಟ್ ಲೀಗಲ್ ಎನ್ಫೋರ್ಸ್ಮೆಂಟ್ ದಟ್ ಶುಡ್ ಬಿ ಸೆಕೆಂಡ್ರಿ ಅಂದರೆ ಲಾಸ್ಟ್ ರೆಸಾರ್ಟ್ ಇರಬೇಕು. ಯಾಕೆ ಹೇಳಿದ್ರೆ ಇಲ್ಲಿ ವಿ ಆರ್ ಡ್ಯೂಯಿಂಗ್ ದಿಸ್ ಅಟ್ಮೋಸ್ಟ್ ಟಾಸ್ಕ್ ಬೇಸ್ಡ್ ಆನ್ ದಿ ಹ್ಯುಮ್ಯಾನಿಟೇರಿಯನ್ ಕನ್ಸಿಡರೇಷನ್ ಟು ಸೇವ್ ದಿ ಹ್ಯುಮ್ಯಾನಿಟಿ ಆಫ್ XYZ ಅಂತಿಲ್ಲ. ಸಿಚುಯೇಷನ್ ಲೈಕ್ ದಿಸ್ ವಾರ್ ಮತ್ತು ಹ್ಯುಮ್ಯಾನಿಟಿ ಬಂದಾಗ ಹ್ಯುಮ್ಯಾನಿಟಿ ಇಸ್ ಅಲ್ಟಿಮೇಟ್. ಆಶಾ ವರ್ಕರ್ಸ್ಗೆ ಸತ್ರೆ ಆಮೇಲೆ ನಿಮ್ಮ ಕಾನೂನು ಲಾಗು ಮಾಡಿ ಏನ್ ಮಾಡ್ತೀರಾ? ಅಲ್ಲ, ಒಬ್ಬ ಆಶಾ ಕಾರ್ಯಕರ್ತೆ ಸತ್ರೆ, ಒಬ್ಬ ಪೊಲೀಸ್ ಬಂದ್ರೆ ನೋಡಿ, ಈ ಒಂದು ವಾರಲ್ಲಿ ಹೂ ಇಸ್ ಇನ್ ದ ಫ್ರಂಟ್ ಲೈನ್? ದೀಸ್ ವಾರಿಯರ್ಸ್. ನೀವು ನಿಮ್ಮ ಪರವಾಗಿ ಹೋರಾಟ ಮಾಡೋರ್ನೇ ನೀವು ಕೊಂದು ಬಿಡ್ತೀರಾ ಅಥವಾ ಅವ್ರನ್ನ ಡಿಮಾರಲೈಸ್ ಮಾಡ್ತೀರಾ? Who will protect you? They are your protection kit. They are your virtual protection kits. ಸೊ ಯಾ ಅವ್ರನ್ನೇ ನೀವು ಡಿಮಾರಲೈಸ್ ಮಾಡಿ. ರಿಜ್ವಾನ್ ಅವರು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಮಾಡಿದ್ರು. ಅವರಿಗೆ ಪ್ರೊಟೆಕ್ಷನ್ ಕಿಟ್ ಕೊಟ್ಟು ನೋಡಿ, ನಾನು ಭಾಳ ನೀವು ಡಿಬೇಟ್ ಕರೆದಾಗಲೂ ಕೂಡ ನೀವು ಹೇಳಿದ ಮೇಲೆ ನಾನು ಅದೇ ಮೋಡಲ್ಲೇ ಬಂದಿದ್ದೀನಿ. ಯಾರಿಗೂ ಏನು ಮಾತಾಡೋಕ್ಕೆ ಸಿಸ್ಟಮೇ ಇಲ್ಲ ಅಲ್ಲಿ.
ಅಲ್ಲಿ ಒಂದು ಸಿಸ್ಟಮ್ ಹೇಳಿದ್ಮೇಲೆ But ನಾವು solution ಅಂತ ತಗೊಂಡಾಗ ಚೈನಾ, ಸೌತ್ ಕೊರಿಯಾ ಎಲ್ಲ ದೇಶಗಳು ನಮಗೆ ಮಾದರಿ ಆಗುತ್ತೆ. ಅಬ್ಯೂಸ್ ಮಾಡಬಾರ್ದು. ನೋಡಿ, ಈವನ್ ಚೈನಾದಲ್ಲಿ ಈವನ್ ಚೈನಾದಲ್ಲಿ ಈಗ ಅವ್ರ ಸೊಲ್ಯೂಷನ್ ಆಸ್ಪತ್ರೆಗಳು ಯಾರು ಕಟ್ಟಲಿಲ್ಲ? ನಾನು ಕೇಳಿದ್ ಯಾರನ್ನ ಕಾಂಗ್ರೆಸ್ ಪಾರ್ಟಿ ಕ್ವೆಶ್ಚನ್ ಹಾಕ್ಬೇಕಾದ್ರೆ ಒಂದು ಬೇರೆ ಸೊ ಇಲ್ಲ, ಈಗ ಪಾಲಿಟಿಕ್ಸ್ ಅಪಾರ್ಟ್ ಸೊಲ್ಯೂಷನ್ ಇಲ್ಲ, ವಿಲ್ ಟ್ರೈ ಟು ಫೈಂಡ್ ಅ ಸೊಲ್ಯೂಷನ್. ಅಲ್ಲ, ನೀವು ಸೊಲ್ಯೂಷನ್ ಪ್ರೊವೈಡರ್, ಒಂದ್ ನಿಮಿಷ. ನರೇಂದ್ರ ಮೋದಿ ಬಂದು 10 ವರ್ಷದಲ್ಲಿ ಮೇಡಮ್ ಇವರ ಕೊರೋನಾ ವಾರಿಯರ್. ಈಗ ಇವರು ಎಲ್ಲ ಸೈನಿಕರಿಗೂ ಬುಲೆಟ್ ಬೇಕು, ಒಂದ್ ನಿಮಿಷ, ಎಲ್ಲಾ ಮೆಡಿಕಲ್ ಇವ್ರಿಗೂ ಸುರಕ್ಷತೆ ಬೇಕು, ಎಲ್ಲಾ ಜನರು ಮನೆ ಬೇಕು. 8x8 ಹೇಳಿದ್ರಲ್ಲ, 8x8 ಅಲ್ಲಿ ವ್ಯಾಪಾರ ಮಾಡ್ತಾರೆ. ಬೇಸಿಕ್ ಕ್ವೆಶ್ಚನ್ ಅಲ್ಲಿಗೆ ಬರುತ್ತೆ. ಎಂಡ್ ಆಫ್ ದ ಡೇ ಬೆಟರ್ ದೇಶ ಕಟ್ಟಬೇಕಾದ್ರೆ ಇವೆಲ್ಲ ಒಂದು ರೆಸ್ಪಾನ್ಸಿಬಲ್ ಆದ್ರೆ. ಕೊರೋನಾ ವಾರಿಯರ್ ಆಗಿ ಗ್ರೌಂಡ್ ರಿಯಾಲಿಟಿ ಇವತ್ತು ನೀವಿಬ್ರು ಫೀಲ್ಡ್ ಅಲ್ಲಿ ಓಡಾಡ್ತಾ ಇದ್ದೀರಾ, ಆಗ್ಬೇಕಾಗಿರುವಂತ ಸೊಲ್ಯೂಷನ್ಸ್. ಒಂದು ನಿಮಿಷ ಚೇತನ್ ಅವರೇ, ನೀವು ಒಂದು BJP ಅವ್ರಿಗೆ ಒಂದು ಕಾಂಗ್ರೆಸ್ ಅವ್ರಿಗೆ ಕೂರಿಸ್ಕೊಂಡು ಸೊಲ್ಯೂಷನ್ ಕೊಡಿ. ಒಂದ್ ನಿಮಿಷ ನೀವು ಮಿನಿಸ್ಟರ್ ಮರ್ಯಾದೆ ಕೊಡಲ್ಲ, ಅಕ್ಯೂಸ್ ಮಾಡೋದು, ಪ್ರೈಮ್ ಮಿನಿಸ್ಟರ್ ಭಾಷಣ ಮಾಡಿದ್ರೆ ಅಲ್ಲ. ಹಾಗಾದ್ರೆ ಅಲ್ಲ, ಇಲ್ಲಿ ಏನು ಅವ್ರು ಏನೆಲ್ಲ ಮಾತಾಡ್ತಾವ್ರೆ? ಯಾರು ಪ್ರೈಮ್ ಮಿನಿಸ್ಟರ್ ಬಗ್ಗೆ ಮಾತಾಡ್ತಾ ಇದ್ದಾರೆ? ಎಲ್ಲಿ ಮಾತಾಡಿದ್ ನಾವು? ದೇವನಿಂದ ಹೇಳಿದೀವಿ. ಈಗ ನಾವು ಪಾದರಾಯನಪುರ 14 ಜೀವಗಳು ಕಳ್ಕೊಂಡಿದೀವಿ. ಈಗ ಪಾದರಾಯನಪುರದಲ್ಲಿ ಪಾದರಾಯನಪುರದಲ್ಲಿ ಲಾಂಡ್ ಆರ್ಡರ್ ಇಲ್ವಾ? ಪಾದರಾಯನಪುರದಲ್ಲಿ ಜೀವ ಉಳಿದ ಅದು ಸೊಲ್ಯೂಷನ್ ಏನು ಅಂತ? ಪಾದರಾಯನಪುರದಲ್ಲಿ ವೈದ್ಯರು ಹೋಗ್ಬಾರ್ದಾ? ಸೊಲ್ಯೂಷನ್ ಏನು? How can they take law into their hands? ಡೀಲ್ How can they take law into their hands? How can they support somebody? Absolutely. ಈಗೇನಂದ್ರೆ ಮುಂದೆ ಈ ತರದ ಇನ್ಸಿಡೆಂಟ್ಸ್ ಆಗದೇ ಇರೋ ನಿಟ್ಟಿನಲ್ಲಿ This is all happening. ಇನ್ಸಿಡೆಂಟ್ಸ್ ಆಗಬಾರ್ದು ಅಂತ. ಇದು ಇನ್ಸಿಡೆಂಟ್ಸ್ ಆಗಬಾರ್ದು, ಮುಂದೆ ಆಗಬಾರ್ದು. ಕೊರೋನಾ ಹೇಗೆ ಗೆಲ್ಲಬೇಕು ಅಂತ ಪ್ರಶ್ನೆ. ನೀವು 100 ಜನ 200 ಜನ ಕಾನೂನು ಬಾಹಿರವಾಗಿ ಕಿಡಿಗೇಡಿಗಳು ಯಾರೇ ಆಗಿರಲಿ, ಏನೇ ಅಲ್ಲಿ ಮಾಡಿದ್ರು ತಪ್ಪು, ಕಾನೂನು ಪರವಾಗಿ ನೀವು ಕೆಲಸ ಅವ್ರಿಗೆ ಶಿಕ್ಷೆ ಕೊಡಿ. ಮತ್ತು ವ್ಯವಸ್ಥೆ ಇದೆ, ಅದಕ್ಕೆ ತಗೊಂಡು ಒಂದು ದೊಡ್ಡ ಕತೆ ಕಟ್ಕೊಂಡು ಪ್ರಧಾನಮಂತ್ರಿಗೆ ಲಿಂಕ್ ಮಾಡಿ, ದೇಶಕ್ಕೆ ಲಿಂಕ್ ಮಾಡಿ ಅದು ಮಾಡಕ್ಕೆ ಇಲ್ಲಿ ಕೂತಿದ್ರೆ ಅದು ಸರಿ ಇಲ್ಲ. ಇದನ್ನು ನೀವು ರಾಜಕೀಯ ಮಾಡ್ತಾರದು. ಸುಮ್ಮನೆ ರಾಜಕೀಯ ಮಾಡಕ್ಕೆ ಮಾತಾಡಬೇಡ್ರಿ. ಮೇಡಮ್, ಈಗ ನಮ್ಮ ದೇಶ ಈಗ ಕ್ಲಸ್ಟರ್ ಟ್ರಾನ್ಸ್ಮಿಷನ್ ಲೆವೆಲ್ಗೆ ಹೋಗಿದ್ದೀವಿ. ಸಾಕಷ್ಟು ದೊಡ್ಡ ಸಮಸ್ಯೆ ಇದೆ. ಅಂಥ ಸಮಸ್ಯೆ ಇರುವಂಥ ಸಂದರ್ಭದಲ್ಲಿ ಪಾದರಾಯನಪುರ ಮತ್ತೆ ಮರುಕಳಿಸಬಾರ್ದು. ಬೆಂಗಳೂರಿಗರು ಎಲ್ಲರೂ ಈ ಒಂದು ಯುದ್ಧದಲ್ಲಿ ಗೆಲ್ಲಬೇಕು, ರಾಜ್ಯ ಗೆಲ್ಲಬೇಕು, ದೇಶ ಗೆಲ್ಲಬೇಕು ಅನ್ನೋದು ಈ ಚರ್ಚೆಯ ಮುಖ್ಯ ಸಾರಾಂಶ. ಅದಕ್ಕೆ ನೀವು ಕೊರೋನಾ ವಾರಿಯರ್, ನಿಮ್ಮಿಂದ ನಾವು ಸೊಲ್ಯೂಷನ್ ಹುಡ್ಕುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ತಾವು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ? ನೋಡಿ, ನಾನು ಹೇಳಿದ್ದು ಅಲ್ಟಿಮೇಟ್ಲಿ ದಿ ಸಿಸ್ಟಮ್ ಶುಡ್ ವರ್ಕ್. ನೀವು ರಾಜಕಾರಣಿಗಳು ಹೇಳೋದು ಕೂಡ ಅವರಿಗೆ, ಏನು ಹೆಲ್ತ್ ವರ್ಕರ್ ಇದ್ದರೆ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಇದ್ದರೆ ಅವ್ರಿಗೆ ಈ ಥರ ಮಾಡಿ ಅವರೇ ಮಾಡಲಿಕ್ಕೆ ಬಿಡಬೇಕು. ಅವರಿಗೆ ಗೊತ್ತಿದೆ ಏನು ಮಾಡಬೇಕಂತ. ಅವರಿಗೆ ನೀವೇನು ಸಲಕರಣೆಗಳು ಏನು ಹೇಳಿದ್ರಿ, ರಿಸೋರ್ಸಸ್ ಮೊಬಿಲೈಸ್ ಮಾಡಿ, ಶಾರ್ಟೇಜ್ ಇದ್ದರೆ ಅಡ್ಮಿಟ್ ಮಾಡಿ. ಅದು ಬಿಟ್ಟು ಈ ಥರ ಒಂದು ಟೈಮ್ ಕನ್ಸ್ಯೂಮಿಂಗ್ ಡೈಲಾಗ್ಸು ಅಥವಾ ಆ ಥರ ಸ್ಟೇಟ್ಮೆಂಟ್ಸು, ಇರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟು, ನಾನು ಹೇಳಿದೆ ಶುರುವಲ್ಲಿ, ಆ ಥರ ಒಂದು ಡಿಸ್ಕ್ರಿಮಿನೇಟರಿ ಸ್ಟೇಟ್ಮೆಂಟ್ಸು ಕೂಡ್ದು. ಓಕೆ, ಇಲ್ಲಿ ದಿ ಎವ್ರಿ ಪರ್ಸನ್ ವಿತ್ ರೆಸ್ಪಾನ್ಸಿಬಿಲಿಟಿ ಶುಡ್ ಎಕ್ಸಿಬಿಟ್ ಅಟ್ಮೋಸ್ಟ್ ರಿಸ್ಟ್ರೈಂಟ್. ಇದ್ರ ಜೊತೆಗೆ ಆ ಒಂದು ಸಾಲಿಡ್ಯಾರಿಟಿ ತೋರಿಸ್ತಾ ಇದ್ದಾರೆ ಮೆಜಾರಿಟಿ. ಇನ್ಫ್ಯಾಕ್ಟ್ ಐ ವಾಸ್ ಪ್ಲೀಸ್ಡ್ ಬಿಕಾಸ್ I worked in United Nations mission also in a war-torn country. ಗೊತ್ತು ಅಲ್ಲಿ ಏನು ಲಾಸ್ ಆಗಿದೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ದಿಸ್ ಸಾರ್ಟ್ ಆಫ್ ಸಿಚುಯೇಷನಲ್ಲಿ ಏನಾಗಿದೆ ಅಂತ ನನಗೆ ಗೊತ್ತು. ಟೈಮ್ ಟು ಆದ್ದರಿಂದ ನಮ್ಮಲ್ಲಿ ಹೌದು, ಓಕೆ, ವಿ ಆರ್ ನಾಟ್ ಒನ್ ಕಮ್ಯುನಿಟಿ ಅಥವಾ ಒನ್ ರೀಜನ್, ವಿ ಆರ್ ಡೈವರ್ಸ್ ಟುಗೆದರ್ ಫೈಟ್ ದಿಸ್ ಕೊರೋನಾ ಟು ರ್ಯಾಪ್ ಇಟ್ ಅಪ್. ಅದರಿಂದ ಒಂದಾಗಿ ಕೆಲಸ. ಹರ್ಷಜ್ಜಿ, ತಾವು ವೇ ಅಹೆಡ್ ಇದನ್ನು ಗೆಲ್ಲಕ್ಕೆ, ಯುದ್ಧ ಗೆಲ್ಲಕ್ಕೆ ಏನು ಹೇಳ್ತೀವಿ? ಈ ಯುದ್ಧ ಗೆಲ್ಲಕ್ಕೆ ಆ ವೈರಸ್ನೇ ಒಂದು ವೈರಿಯಾಗಿ ಅದಕ್ಕೆ ಡೀಲ್ ಮಾಡೋಕ್ಕೆ ನಾವೆಲ್ಲ ಒಂದಾಗಬೇಕು. ಇಷ್ಟು ದೊಡ್ಡ ದೇಶದಲ್ಲಿ ಒಂದೆರಡು ಈ ಥರ ಇನ್ಸಿಡೆಂಟ್ ಆದರೆ ಅದಕ್ಕೆ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಅದು ಹ್ಯಾಂಡಲ್ ಮಾಡಬೇಕು. ಕಾನೂನು ಇದೆ, ವ್ಯವಸ್ಥೆ ಇದೆ. ನಮ್ಮ ಬಾಯಿಂದ ಇನ್ನೂ ಕೆಡಿಸಬಾರ್ದು ನಾವು ಆ ಇಶ್ಯೂ.
ಅಲ್ಲಿ ಇನ್ನೂ ಭಾಳಷ್ಟು ಜನ ನಾವೆಲ್ಲ ಇನ್ನೂ ಬೀದಿಗೆ ಇಳಿಬೇಕಾಗುತ್ತೆ, ಎಲ್ಲರೂ ವಿಶ್ವಾಸಕ್ಕೆ ತಗೊಳ್ಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಯಾರಿಗೂ ಅರ್ಥ ಆಗಿಲ್ಲ ಅಂದರೆ ಅರ್ಥ ಆದಂಗೆ ನಾವು ಹೇಳಬೇಕಾಗುತ್ತೆ. ಅದಕ್ಕೆ ನಾವು ದ್ವೇಷ ಬೆಳೆಸ್ಕೊಂಡು ಹೋದರೆ ದೇಶಕ್ಕೆ ಒಳ್ಳೇದಾಗೋದಿಲ್ಲ, ಇದಕ್ಕೆ ಉತ್ತರ ಅಲ್ಲ. ನಾವು ಇವತ್ತು ಬದುಕಿದ್ರೆ ನಾಳೆ ನಮ್ಮ ರಾಜಕಾರಣ ನಾವು ಮಾಡೋಣ. ಫಸ್ಟ್ ಬದುಕ್ತಕ್ಕಂಥ ಒಂದು ಪರಿಸ್ಥಿತಿಗೆ ಬರೋಣ. ಒಂದು. ಎರಡನೇದು, ಇವತ್ತು ಭಾಳ ದೊಡ್ಡ ಲೆವೆಲಲ್ಲಿ ನೀವು ಒಂದು ಪಾದರಾಯಣಪುರ ಅಂತ ಹೇಳ್ತಾ ಇದ್ರಿ. ಮೊನ್ನೆ ಬಾಂಬೆ ರೈಲ್ವೆ ಸ್ಟೇಷನಲ್ಲಿ ಸಾವಿರಾರು ಜನ ವಲಸೆ ಕೆಲಸ ಮಾಡೋರು ಒಂದು ಸೇರ್ಕೊಂಡಿದ್ರು. ನಾವು ಮನೆಗೆ ಹೋಗ್ಬೇಕಂತ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾವ್ರೆ, ಕೆಲವು ಸತ್ತೋದ್ರು, ಒಂದು ತುತ್ತು ಅನ್ನ ಇಲ್ಲದೆ ಇರೋ ಭಾಳ ದೊಡ್ಡ ಸಮಸ್ಯೆ ಇದೆ. ಸೊ ಆ ಸಮಸ್ಯೆಗಳ ಬಗ್ಗೆ ನಾವೆಲ್ಲ ಸೇರಿ ಗಮನ ಕೊಡಬೇಕಾಗುತ್ತೆ, ಉತ್ತರ ಅದಕ್ಕೆ ಒಂದು ಕಾಣಬೇಕಾಗುತ್ತೆ. ಬರೀ ಸರ್ಕಾರದ ಮೇಲೆ ನೀವೇ ಮಾಡಿ ಅಂತ ಹೇಳಿಬಿಟ್ರು ಅದು ಸರಿಯಲ್ಲ. ಇವತ್ತು ಸರ್ಕಾರ ಬೇರೆ ಇಲ್ಲ, ನಾವು ಬೇರೆ ಇಲ್ಲ, ನಾವೆಲ್ಲ ಜೊತೆಗೆ ಕೆಲಸ ಮಾಡಬೇಕಾಗುತ್ತೆ, ಒಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ. ಮೋಸ್ಟ್ ವಲ್ನರಬಲ್ ಸೆಕ್ಷನ್ ಇದೆಯಲ್ಲ ಸೊಸೈಟಿಯಲ್ಲಿ, ತೀರಾ ಕಟ್ಟ ಕಡೆಯ ಮನುಷ್ಯ, ತೀರಾ ಬಡವ, ಅವನು ಮನೆಯಿಂದ ಆಚೆ ಬಂದ್ರೆ ಅವ್ನ ಮನೆಗೆ ಊಟ ಸಿಗ್ತಕ್ಕಂಥ ಆ ಮನುಷ್ಯನ ಅಕೌಂಟಿಗೆ ಸರ್ಕಾರ ಇವತ್ತು ದುಡ್ಡು ಹಾಕಬೇಕಾಗುತ್ತೆ. ಅಲ್ಲಿಂದ ಸೊಲ್ಯೂಷನ್ ಶುರು ಆಗುತ್ತೆ ಅಂತ ಹೇಳ್ತೀರಾ? ಸೊಲ್ಯೂಷನ್ ಶುರು ಆಗುತ್ತೆ ಟುಗೆದರ್. ಮತ್ತೆ ಯಾರೇ ಈಗ ನಾನೇ ಹೇಳ್ತಾ ಇದ್ದೀನಿ, ನಾನು ಇಲ್ಲಿ ಬಂದು ನನಗೆ ಹೆಂಗೆ ಅರ್ಥ ಆಗ್ತಾ ಇದೆ ಅಂದರೆ, ಏನಾದರೂ ನಾನು ಪಾದರಾಯಣಪುರ ಇನ್ಸಿಡೆಂಟ್ನ ಬೆಂಬಲಿಸಕ್ಕೆ ಅಥವಾ ಸಮರ್ಥನೆ ಮಾಡೋಕ್ಕೆ ಕೂತಿದ್ದೀನಿ ಅಂತ ಇಲ್ಲ. ಐ ವಾಂಟ್ ಫಸ್ಟ್ ಎಲ್ಲ ನಾನು ಫಸ್ಟ್ ಹೇಳ್ತಾ ಇದ್ದೀನಿ, ಯಾರು ತಪ್ಪು ಮಾಡಿದರೆ ಆ್ಯಕ್ಷನ್ ತೊಗೋಬೇಕು ಫಸ್ಟ್. ಎಸ್, ತೊಗೊಳ್ಳಿ ಆ್ಯಕ್ಷನ್, ದರ್ ಇಸ್ ನೋ, ಅದರಲ್ಲಿ ರಿಯಾಯಿತಿ ಇಲ್ಲ. ಫಸ್ಟ್ ಆ್ಯಕ್ಷನ್ ತೊಗೊಳ್ಳಿ. ಅಂಥ ಘಟನೆ ಆಗದೇ ಇದ್ದಂಗೆ ನೋಡೋಣ, ಎಲ್ಲರೂ ಸೇರಿ ನೋಡೋಣ. ಮತ್ತು ಅಲ್ಲಿ ಏನೋ ಒಂದು ಬೇರೆ ಸಮಸ್ಯೆ ಇದೆ, ಅದಕ್ಕೂ ಕೂಡ ನಿವಾರಣೆ ಮಾಡೋಣ. ಅದು ಯಾವಾಗ ಆಗುತ್ತೋ ಅಂದರೆ, ನಾನು ಅಧಿಕಾರದಲ್ಲಿ ಇದ್ದಾಗ ನನ್ನ ವರ್ತನೆ, ನನ್ನ ಹೇಳಿಕೆಗಳು, ನನ್ನ ಭಾಷಣಗಳು ಇದೆಯಲ್ಲ, ಅದಕ್ಕೆ ಪೂರಕವಾಗಿರಬೇಕು, ನನ್ನ ಉತ್ತರ ಆಗಿರಬೇಕು. ಹೌದು. ಸೊ ನಮ್ಮಲ್ಲಿ ನಾವು ಯಾರ್ಯಾರು ತಪ್ಪು ಮಾತಾಡ್ತಾ ಇದೀವಿ, ಈ ದೇಶಕ್ಕೆ ದ್ರೋಹ ಮಾಡ್ತಾ ಇದೀವಿ. ನಮ್ಮ ಒಂದೇ ಒಂದು ತಪ್ಪು ಹೇಳಿಕೆನೂ ಈ ದೇಶದ ವಿರುದ್ಧವಾಗಿ, ಇಂಪಾರ್ಟೆಂಟ್ ಮಾನವೀಯತೆಯ ವಿರುದ್ಧವಾಗಿ ಅಂತ ನಾನು ಹೇಳ್ತೇನೆ. ಟು ರ್ಯಾಪ್ ಇಟ್ ಅಪ್ ಮ್ಯಾಮ್, ತಾವೇನು ಹೇಳ್ತೀರಿ? ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂಥ ಟೈಮು ಅಂತ ಹೇಳಿ ಕೆಲವರು ದುರುದ್ದೇಶಪೂರ್ವಕವಾಗಿ ಈ ಕಾಯಿಲೆ ಇಷ್ಟು ಗಂಭೀರತೆ ಗೊತ್ತಿದ್ರೂ ಕೂಡ, ಗೊತ್ತಿದ್ದು ಇದನ್ನ 4-5 ಇನ್ಸಿಡೆಂಟ್ ಏನು ನಡೀತು ಹರಡಿಸೋ ದೃಷ್ಟಿಯಿಂದ ಅದನ್ನು ಒಂದು ವೆಪನ್ ಮಾಡಿಕೊಂಡು ಒಂದು ಜೈವಿಕ ಅಸ್ತ್ರ ಮಾಡ್ಕೊಂಡು ಹೋಗ್ತಕ್ಕಂಥ ಇನ್ಸಿಡೆಂಟ್ಗಳು ಕೂಡ ಸೊಲ್ಯೂಷನ್. ಅವರು ನಾನು ಮಾತಾಡುವಾಗ ಒಂದು ಸೊಲ್ಯೂಷನ್ ಏನು ಬಿಜೆಪಿನ ಅಟ್ಯಾಕ್ ಮಾಡೋದೇ ಸೊಲ್ಯೂಷನ್? ಸಮಸ್ಯೆ ಅಂತಂದ್ರೆ ನೀವು ಇದನ್ನ ಎಲ್ಲಾ ಸಂದರ್ಭದಲ್ಲೂ ಹೈಪ್ ಮಾಡ್ಕೊಳ್ಳೋದು ಬಿಟ್ಬಿಡಿ. ಯು ಆರ್ ಆಲ್ಸೋ ಈಕ್ವಲ್. ನಾವು ಎಲ್ಲರೂ ಸಮ ಅಂತ ಒಂದು ಚಿಂತನೆ ಬರಬೇಕು, ನಾವು ಸ್ಪೆಷಲ್ ಅನ್ನೋ ಚಿಂತನೆ ಹೋಗ್ಬೇಕು. ಅದು ಮತ್ತೆ ಕಾನೂನು ಕೈಗೆತ್ಕೊಳ್ಳೋದೆಲ್ಲ ಬಿಟ್ಬಿಡ್ಬೇಕು, ಅವೆಲ್ಲ ಆಗೋದಿಲ್ಲ. ಅದಾದ್ರೆ ಬೇರೆ ತರಾನೇ ಡೀಲ್ ಮಾಡ್ಬೇಕಾಗತ್ತೆ ಸಿಚುವೇಶನ್. ಮತ್ತೆ ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಅನ್ನ ಆಹಾರ ಕೊಡ್ತಕ್ಕಂಥದ್ದು, ಮತ್ತೆ ತಿಳುವಳಿಕೆ ಹೇಳ್ತಕ್ಕಂಥದ್ದು. ಮತ್ತೆ ಇಡೀ ಸರ್ಕಾರ ಇಂಥ ಒಂದು ಅನಿರೀಕ್ಷಿತ ಸಂದರ್ಭದಲ್ಲಿ ಸಮಾಜ ಮುಂದುವರಿಯೋದಕ್ಕೆ ಒಂದು ಮಾನಸಿಕವಾಗಿ ಪಾಸಿಟಿವ್ ಒಂದು ಬಾಂಧವ್ಯಗಳನ್ನು ಬೆಸೆಯೋದಕ್ಕೆ ಏನ್ ಸಾಧ್ಯ, ನಾವೆಲ್ಲರೂ ಯಾವ್ಯಾವ ಮಾಧ್ಯಮಗಳು ಸಾಧ್ಯ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದು ನಮ್ಮ ಎಕ್ಸ್ಪರ್ಟ್ಸ್ ಒಪಿನಿಯನ್ ಏನಂದ್ರೆ, ಇಟ್ ಈಸ್ ಟೈಮ್ ಟು ವರ್ಕ್ ಟುಗೆದರ್ ಆ್ಯಂಡ್ ಯುನೈಟೆಡ್ ಆ್ಯಂಡ್ ಫೈಂಡ್ ಅ ಸೊಲ್ಯೂಷನ್. ಯಾಕಂದರೆ ಜನ ಸಮಸ್ಯೆಯಲ್ಲಿದ್ದಾರೆ. ಸೊ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು, ಜನರ ಸಮಸ್ಯೆಗೆ ಸ್ಪಂದಿಸಬೇಕು, ಆವಾಗ ಮಾತ್ರ ಹೋರಾಟ ಸಾರ್ಥಕ ಆಗುತ್ತೆ. ಇದು ಇವತ್ತಿನ ದಿಕ್ಸೂಚಿ. ನಾಳೆ ಮತ್ತೊಂದು ಸಮಸ್ಯೆ ಜೊತೆ ಬರ್ತೀವಿ, ಸೊಲ್ಯೂಷನ್ ಹುಡ್ಕೊಂತ ಪ್ರಯತ್ನ ಮಾಡ್ತೀವಿ. ಅಲ್ಲಿ ತನಕ ಧನ್ಯವಾದ.